ಎನಿವೇಸ್ ಓಕೆ ಅದು ಆಮೇಲೆ ಚರ್ಚೆ ಮಾಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಭಾಷೆ ಕಿರು ಪರೀಕ್ಷೆ 6ರ ವಿವರಣೆಯನ್ನು ನೋಡಿ ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು, ನಿಮ್ಮ ಪರೀಕ್ಷೆ ಒಂದು ವೇಳೆ ಆಗಿಲ್ಲ, ಮುಗಿಸಿಲ್ಲ ಅಂದರೆ ಮೊದಲು ಮುಗಿಸಿ ನಂತರ ವಿವರಣೆ ನೋಡಿ, ಅದರಿಂದ ಹೆಚ್ಚಿನ ಲಾಭವನ್ನು ನೀವು ಪಡಿಬೋದು. ಮೊದಲ ಗದ್ಯ ಭಾಗ ಮಕ್ಕಳೇ, ನೀರಿನ ಅಡಿಯಲ್ಲಿರುವ ಜೀವಿಗಳ ಬಗ್ಗೆ ಇತ್ತು. ಸಾಗರದ ಆಳದಲ್ಲೂ ಸಹ ಒಂದು ವಿಸ್ಮಯ ಲೋಕ ಇದೆ, ಅದ್ರ ಬಗ್ಗೆ ಈ ಸುಂದರವಾದ ಗದ್ಯ ಭಾಗ ಇತ್ತು. ಒಮ್ಮೆ ಭಾಳ ಜಲ್ದಿ ಒಂದು ಸರಿ ಸಂಕ್ಷಿಪ್ತವಾಗಿ ಓದಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೀರಿನಡಿಯ ಜೀವನವು ಅಸಂಖ್ಯಾತ ಅದ್ಭುತ ಜೀವಿಗಳಿಂದ ಸಮೃದ್ಧವಾಗಿದೆ. ವಿಶಾಲವಾದ ಸಾಗರಗಳು, ಅಪಾರ ಸಮುದ್ರಗಳು, ಅಪಾರ ಅಂದರೆ ಬಹಳ ಬಂದಿತ್ತಲ್ವ, ಅಗಾಧ. ಅಪಾರ ಅಂದರೆ ಬಹಳ, ಅಪಾರ ಸಮುದ್ರಗಳು ಮತ್ತು ಸುಂದರವಾದ ನದಿಗಳು. ನೀರಿನ ಒಳಗಡೆ ನದಿಗಳು, ಅಂಡರ್ ವಾಟರ್ ರಿವರ್ಸ್ ಇದ್ದಾವೆ, ಗೊತ್ತಾ ನಿಮಗೆ? ಸಮುದ್ರದ ಒಳಗಡೆ ನದಿ. ಈ ತರಗತಿ ಮುಗಿದ ನಂತರ ನೀವೆಲ್ಲರೂ ನೋಡೋಣ, ರೈಟ್? ಓಕೆ. ಅಯ್ಯೋ, ಅದು ಒಂದು ಜೀವಿ ಕಣಮ್ಮ. ಇಲ್ಲಿ ನೋಡಿ ಕಂದಮರಿ, ಇಲ್ಲಿ ಅದ್ರ ಪಾಡಿಗೆ ಅದಕ್ಕೆ ಬದುಕಕ್ಕೆ ಬಿಡ್ರಿ. ಇದು ನೀರಿನ ಒಳಗಿರುವ ಜೀವಿಗಳು, ಅದು ಭೂಮಿಯ ಮೇಲಿರುವ ಜೀವಿ ಅಲ್ವಾ? ಸೊ ಎನಿವೇಸ್, ವೆಲ್ಕಮ್ ಟು ಈಸಿ ಪಿಜಿ ಕ್ಲಾಸಸ್. ಹಾಯ್. ಸೊ ನೀರಿನಡಿಯ ಜೀವನವು ಅಸಂಖ್ಯಾತ ಅದ್ಭುತ ಜೀವಿಗಳಿಂದ ಸಮೃದ್ಧವಾಗಿದೆ. ನೀರಿನ ಮೇಲೂ ಸಹ ಸಮೃದ್ಧವಾಗಿದೆ ನೋಡ್ರಿ. ವಿಶಾಲವಾದ ಸಾಗರಗಳು, ಅಪಾರ ಸಮುದ್ರಗಳು ಮತ್ತು ಸುಂದರವಾದ ನದಿಗಳು, ಸಾವಿರಾರು ಮೀನುಗಳು, ಆಮೆಗಳು, ಪ್ರಬಲ ತಿಮಿಂಗಲಗಳು ಮತ್ತು ಇನ್ನೂ ಹಲವಾರು ಜಲಚರಗಳಿಗೆ ಮನೆಯಾಗಿವೆ. ಇದ್ದಾವೆ. ಎಸ್. ಸೌಂದರ್ಯದ ಹವಳದ ಬಂಡೆಗಳು ನಿಜವಾದ ಜೀವಂತ ನೀರಿನಡಿಯ ಉದ್ಯಾನಗಳಂತಿವೆ. ಅಲ್ಲಿ ಅಸಂಖ್ಯಾತ ಜೀವಿಗಳು ಸುಖವಾಗಿ ವಾಸಿಸುತ್ತವೆ. ಬುದ್ಧಿವಂತವಾದ ಡಾಲ್ಫಿನ್ಗಳು ಎಷ್ಟು ಬುದ್ಧಿವಂತ ಇದಾವೆ ಅಂತ ನಿಮಗೊಮ್ಮೆ ಹೇಳಿದ್ವಿ, ನಾವು ತೋರಿಸಿದ್ವಿ, ನೋಡಿದ್ರೆ ಮನುಷ್ಯರ ಸನ್ನೆಗಳನ್ನು ಎಷ್ಟು ಚೆನ್ನಾಗಿ ಅನುಕರಣೆ ಮಾಡ್ತಾವೆ ಅವು, ಹೌದಲ್ವೇ? ಸೊ ಡಾಲ್ಫಿನ್ಗಳಂತಹ ಕೆಲವು ಪ್ರಾಣಿಗಳು ತುಂಬ ಜ್ಞಾನದಿಂದ ಕೂಡಿದ್ದು ಅವು ಪರಸ್ಪರ ಮಾತನಾಡಿ ಸಂವಹನ ನಡೆಸಬಲ್ಲವು. ಒಂದು ಡಾಲ್ಫಿನ್ ಇನ್ನೊಂದು ಡಾಲ್ಫಿನ್ ಜೊತೆ ಮಾತಾಡುತ್ತಂತೆ, ಅದರದ್ದೇ ಆದ ಭಾಷೆ ಇದೆ, ಆಯಿತಾ? ದುರದೃಷ್ಟವಶಾತ್ ಮನುಷ್ಯನ ಮಾಲಿನ್ಯವು ಈ ಅಮೂಲ್ಯ ಜಲವಾಸಸ್ಥಾನಗಳಿಗೆ ಭೀಕರ ಹಾನಿ ಮಾಡುತ್ತಿದೆ. ಅಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳನ್ನು ರಕ್ಷಿಸಲು ನಮ್ಮ ನೀರನ್ನು ಶುದ್ಧವಾಗಿಡುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಮಕ್ಕಳು, ನೀರನ್ನು ಈಗ ನಾವು ಕುಡಿಯೋದೆಲ್ಲ ಏನು? ಗಾಳಿನ ನಿರಂತರವಾಗಿ ಸೇವನೆ ಮಾಡ್ತೀವಿ. ಗಾಳಿನ ಇಲ್ಲಿ ಹೊಗೆ ಬಂದುಬಿಡ್ತಂದ್ರೆ ನಿಮಗೆ ಬದುಕಲಿಕ್ಕೆ ಸಾಧ್ಯವೇ? ಉಸಿರಾಡೋದು ಕಷ್ಟವಾಗ್ತದಲ್ಲ, ಕೆಮ್ಮು ಮತ್ತು ಶ್ವಾಸಕೋಶದ ಸಮಸ್ಯೆಗಳೆಲ್ಲ ಉದ್ಭವ ಆಗಿ ಕೊನೆಗೆಲ್ಲರೂ ಸಾವನ್ನಪ್ತೀವಿ ನಾವು. ಅದೇ ಥರ ಮೀನುಗಳು ನೀರಿನೊಳಗಿರಬೇಕಾದ್ರೆ ಅವು ಉಸಿರಾಡುವಂಥ ಅಂಶ ಯಾವುದು? ನೀರು. ಮೀನುಗಳು ನೀರನ್ನು ಉಸಿರಾಡ್ತವೆ, ಗೊತ್ತಾ ನಿಮಗೆ? ಸೊ ಅವು ನೀರಲ್ಲೂ ಸಣ್ಣ ಪ್ರಮಾಣದ ಗಾಳಿ ಇರ್ತದೆ, ಮಿಕ್ಸ್ ಆಗಿರ್ತದೆ. ಆದರೆ ಆ ನೀರು ಮೊದಲು ಉಸಿರಾಡ್ತಾರಲ್ವ ಮೀನುಗಳು, ನಾವಲ್ಲ ಮೀನುಗಳು. ಆದರೆ ಆ ನೀರನ್ನೇ ನಾವು ಕಲುಷಿತಗೊಳಿಸ್ಬಿಟ್ರೆ, ಭಾಳಷ್ಟು ಕಡೆ ನಾವು ನೋಡಿದ್ದೀವಿ, ಕಸ ವಿಲೇವಾರಿನೆಲ್ಲ ತಗೊಂಡೋಗಿ ನೀರಲ್ಲಿ ಹಾಕ್ಬಿಡೋದು, ಕೆರೆಯಲ್ಲಿ ಹಾಕ್ಬಿಡೋದು, ಈ ಥರ ಎಲ್ಲ ನೋಡಿದ್ದೀವಿ. ಆಮೇಲೆ ಸಂಪೂರ್ಣ ಊರಿಂದು ಏನು ಡ್ರೈನೇಜ್ ಬರ್ತದೆ ಹೊರಗಡೆ, ಚರಂಡಿ ವ್ಯವಸ್ಥೆ ಹೊರಗಡೆ ಬರ್ತದಲ್ಲ, ಊರಿನ ಚರಂಡಿನ ತಗೊಂಡೋಗ್ಬಿಟ್ಟು ಅಲ್ಲಿ ಕೆರೆಗೆ ಬಿಟ್ಬಿಡೋದು. ಈ ಥರದ ಪದ್ಧತಿ ಭಾಳ ಕಡೆ ಅನುಸರಿಸ್ತಿದ್ದಾರೆ. ಪರಿಣಿತ. ಸೊ ನೀರಿನ ಪರಿಶುದ್ಧತೆ ಬಹಳ ಮುಖ್ಯ, ಅದನ್ನು ಸ್ವಚ್ಛ ಬಿಡಬೇಕು, ನಾವು ಮಾಲಿನ್ಯ ಮಾಡಬಾರ್ದು. ಮುಂದೆಲ್ಲಿದ್ವಪ್ಪ? ಅಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳನ್ನು ರಕ್ಷಿಸಲು ನಮ್ಮ ನೀರನ್ನು ಶುದ್ಧವಾಗಿಡುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಹರ್ಷ. ಕಸ ಎಸೆಯುವುದನ್ನು ಕಡಿಮೆ ಮಾಡುವುದು ಮತ್ತು ಮರುಬಳಕೆ ಪ್ರಕ್ರಿಯೆಗಳನ್ನು ಅನುಸರಿಸುವ ಮೂಲಕ ನಾವೆಲ್ಲರೂ ಈ ಸುಂದರವಾದ ನೀರಿನಡಿಯ ಜೀವನವನ್ನು ಸಂರಕ್ಷಿಸಲು ಸಹಾಯ ಮಾಡಬಹುದು. ಈ ನೀರಿನೊಳಗಡೆ ಕಸ ಜಾಸ್ತಿ ಹೋಗಬಾರ್ದು ಅಂದರೆ ಆ ಕಸ ಎಸೆಯುವ ಬದಲು ಅದನ್ನು ಮತ್ತೆ ಮರುಬಳಕೆ ಮಾಡ್ಬೋದು. ನಾವು ಕಸವನ್ನು ಮತ್ತೆ ಮರುಬಳಕೆ ಮಾಡ್ಬೋದು. ಈಗ ಪ್ಲಾಸ್ಟಿಕ್ ಇರ್ತದೆ, ಪ್ಲಾಸ್ಟಿಕ್ನ ಹಾಗೆ ಎಸೆಯೋ ಬದಲು ಮತ್ತೊಂದು ಸರಿ ಬಳಸ್ಬೋದು. ಬಳಕೆ ಆದಮೇಲೆ ಮತ್ತೆ ಅದನ್ನು ಇನ್ನೊಮ್ಮೆ ಪುನರ್ಬಳಕೆನೂ ಮಾಡ್ಬೋದು. ಅದನ್ನು ಮತ್ತೆ ವಾಪಸ್ಸು ರಿಯೂಸ್, ರೀಸೈಕಲ್, RRR ಇದೆ ಅಲ್ವಾ? ರೆಡ್ಯೂಸ್, ರಿಯೂಸ್, ರೀಸೈಕಲ್. ಮೊದಲು ಕಡಿಮೆ ಬಳಕೆ ಮಾಡಬೇಕು, ಆಮೇಲೆ ಮರುಬಳಕೆ ಮಾಡಬೇಕು, ಮತ್ತೆ ಅದನ್ನು ಪುನರ್ಬಳಕೆ ಮಾಡಬೇಕು. ಹೇಳಪ್ಪ. ಪ್ರಕ್ರಿಯೆಗಳು ಎಲ್ಲಿದೆಪ್ಪ? ಮರುಬಳಕೆ ಪ್ರಕ್ರಿಯೆಗಳು, ಪ್ರೊಸೆಸಸ್ ಅಂತ.
ಪ್ರೊಸೆಸಸ್ ಅಂತ. ಅಂದರೆ ಈಗ ಅದು ಮಾಡುವ ವಿಧಾನ ಇದೆಯಲ್ಲ ಅದಕ್ಕೆ ಪ್ರಕ್ರಿಯೆ ಅಂತ ಕರಿತೀವಿ. ಕ್ರಿಯೆ ಅಂದರೆ ಏನಾರು ಆಗುತ್ತಲ್ಲ ಅದಕ್ಕೆ ಕ್ರಿಯೆ ಅಂತೀವಿ. ಪ್ರಕ್ರಿಯೆ ಅಂದರೆ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಕ್ರಿಯೆ ಬರ್ತದೆ, ಅದಕ್ಕೆ ಪ್ರಕ್ರಿಯೆ ಅಂತ ಕರಿತೀವಿ. ಆಯಿತಾ. ಜಲಚಕ್ರ ಅದೊಂದು ಪ್ರಕ್ರಿಯೆ. ಜಲಚಕ್ರ ಅದು ಒಂದು ಸಹ ಪ್ರಕ್ರಿಯೆ. ಮಕ್ಕಳೇ, ಇವೂ ಸಹ ಒಂದು ರೀತಿಯ ಪ್ರಾಣಿಗಳು. ಇವಕ್ಕೆ ಕೋರಲ್ ರೀಫ್ಸ್ ಅಂತ ಕರಿತವೆ. ಯಾರಂದಿದ್ದದು? ವೆರಿ ಗುಡ್. ನಿನ್ಗೆ ಗೊತ್ತಪ್ಪ ಕೋರಲ್ ರೀಫ್ಸ್ ಬಗ್ಗೆ? ಹವಳದ ಬಂಡೆಗಳು ಅಂತ ಕರೀತಾರೆ ಇವನ್ನ. ಆಯಿತಾ. ಎಕ್ಸಾಕ್ಟ್ಲಿ. ಸೊ ಇದು ಒಂದು ಜೀವಿ, ಇದು ಉಸಿರಾಡ್ತಿರುತ್ತೆ, ಇದು ನೀರನ್ನು ಉಸಿರಾಡ್ತಿರುತ್ತೆ, ನೀರನ್ನು ಶುದ್ಧೀಕರಿಸ್ತಿರುತ್ತೆ. ಭಾಳಷ್ಟು ಜೀವಿಗಳಿಗಿದೆ ಬುನಾದಿ ಸಾಗರದ ಆಳದಲ್ಲಿ. ಇವಿಲ್ಲ ಅಂದರೆ ನಾವಿಲ್ಲ. ಆ ಥರದ್ದು ನಮಗೂ ಅದಕ್ಕೂ ಸಂಬಂಧ ಇದೆ ಆಹಾರ ಸರಪಳಿಯಲ್ಲಿ. ಆಯಿತಾ. ಸೊ ಇಷ್ಟು ಸುಂದರವಾದ ಸಮುದ್ರವನ್ನು ನಾವು ಹೋಗ್ತಾ ಹೋಗ್ತಾ ಮಾಲಿನ್ಯ ಮಾಡಿದ್ದೀವಿ. ನೋಡೋಣ ಮುಂದೆ ಅದು ಬರ್ತದೆ. ಸಮಾನಾರ್ಥಕ ಪದಗಳಲ್ಲಿ ಸಮೃದ್ಧ ಅಂದರೆ ಸಂಪತ್ತು, ಶ್ರೀಮಂತ, ಸಂಪನ್ನ, ಶುದ್ಧ, ಇದು ಹಿಂದೆನೂ ಸಹ ಬಂದಿತ್ತು. ಸಂವಹನ ಅಂದರೆ ಸಂಪರ್ಕ, ಕಮ್ಯುನಿಕೇಟ್ ಮಾಡೋದು, ಒಬ್ರಿಗೊಬ್ಬರು ಮಾತಾಡೋದು, ಸಂಪರ್ಕಿಸೋದು, ಅದಕ್ಕೆ ಸಂವಹನ ಅಂತ ಕರಿತೀವಿ. ಓಕೆ, ಚೆನ್ನಾಗಿ ಆಕಳಿಸ್ತಿದ್ದೀರಾ ನೀವು. ವೆರಿ ಗುಡ್ ಪ್ರತೀಕ್. ಉದ್ಯಾನ ಅಂದರೆ ತೋಟ. ಜಲಚರ ಜಲಜೀವಿ. ಚರ ಅಂದರೆ ಜೀವಿ, ಚಿರು ಅಲ್ಲ ಚರ. ಓಕೆ. ಸಮೃದ್ಧ ಅದಕ್ಕೆ ವಿರುದ್ಧಾರ್ಥಕ ಪದ ದರಿದ್ರ. ಶುದ್ಧ ಮಾಲಿನ್ಯ ಅಂದ್ರೇನು? ಕೊಳಕು, ಪೊಲ್ಯೂಷನ್, ಕೊಳಕು, ಕಲುಷಿತ. ವೆರಿ ಗುಡ್. ಸಂವಹನಕ್ಕೆ ಮೌನ. ಸಂವಹನ ಅಂದರೆ ಒಬ್ರಿಗೊಬ್ರು ಮಾತಾಡೋದು, ಅದಕ್ಕೆ ವಿರುದ್ಧ ಪದ ಮೌನ. ಉದ್ಯಾನ ಮರುಭೂಮಿ, ಬರಡು ಭೂಮಿ ಎಲ್ಲ ಬರ್ತದೆ. ಏನು ಗಿಡಗಳಿರೋದಿಲ್ಲ ಉದ್ಯಾನದಲ್ಲಿ. ಹೆಚ್ಚು ಗಿಡಗಳಿರ್ತಾವೆ, ತೋಟದಲ್ಲಿ ಗಿಡಗಳಿರ್ತವೆ, ಇಲ್ಲಿ ಗಿಡಗಳಿರೋದಿಲ್ಲ. ಯಾಕಂದ್ರೆ ಹೌದು. ಮೊದಲ ಗದ್ಯ ಭಾಗದ ಮೊದಲ ಪ್ರಶ್ನೆ, ಸಮೃದ್ಧವಾಗಿದೆ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ತುಂಬಿದೆ, ಖಾಲಿಯಾಗಿದೆ, ದೂರವಾಗಿದೆ, ಬೇರ್ಪಟ್ಟಿದೆ. ತುಂಬಿದೆ, ಶ್ರೀಮಂತವಾಗಿದೆ, ತುಂಬಿದೆ ಅಂತ ಅರ್ಥ. ಹೌದಲ್ವಾ? ಅದೇ ಪದವೇ ಸರಿಯಾದ ಉತ್ತರನ ಸರ್. ಶ್ರೀಮಂತ ಬರೋದಿಲ್ವಾ ಸರ್? ಖಂಡಿತ ಶ್ರೀಮಂತ ಬರ್ತದೆ, ಸಮೃದ್ಧಕ್ಕೆ ಸಂಪನ್ನ ಬರ್ತದೆ. ಆದರೆ ಈ ಕೊಟ್ಟಿರುವ 4 ಪದಗಳಲ್ಲಿ ಗದ್ಯ ಭಾಗಕ್ಕೆ ಹೊಂದಿಕೊಳ್ಳುವಂತಹ ಸಮಂಜಸವಾದ ಪದ ಯಾವುದು? ಆಪ್ಷನ್ ಎ, ಸಂಪನ್ನ ಭರಿತವಾಗಿ ತುಂಬಿದೆ ಅಂತ. ರೈಟ್, ಹೇಳ್ಕಂತ. ಹಾಂ, ಇದಾ? ಹಾಂ, ಅದು ಸಹ ಒಂದು ರೀತಿಯ ಕೋರಲ್ ರೀಫ್, ಹವಳದ ಬಂಡೆ, ಅದು ಸಹ ಒಂದು. ಈ ಪ್ರತಿಯೊಂದಕ್ಕೂ ನೋಡಪ್ಪ, ಸಣ್ಣ ಪುಟ್ಟ ಜೀವಿಗಳನ್ನು ಇಲ್ಲಿ ನಾನು ಪಟ್ಟಿ ಮಾಡಿ ಹೆಸರಿಸೋದು ಕಷ್ಟ ಆಗ್ತದೆ. ಯಾಕಂದರೆ ನಾನು ಅದರಲ್ಲಿ ಪರಿಣಿತಿನ ಹೊಂದಿಲ್ಲ. ಸಾಗರದ ಅಡಿ, ಭೂಮಿ ಮೇಲೆ ಎಷ್ಟು ಜೀವಿಗಳಿದಾವೋ ಅದಕ್ಕೆ ಹೆಚ್ಚು ಜೀವಿಗಳು ಸಾಗರದ ಅಡಿಯಲ್ಲಿದ್ದಾವೆ. ಯಾಕೆ ಹೇಳ್ರಿ? ಯಾಕೆ? ವೆರಿ ಗುಡ್. ನೀರು ಎಷ್ಟಿದೆ? 72% ತನಕ ಇದೆ. ಭೂಮಿ ಇರೋದು ಎಷ್ಟು? 29-28% ತನಕ ಅಷ್ಟೇ ಇರೋದು. ಹೌದಲ್ವಾ? ಯಾರು ಜಾಸ್ತಿ ಇದ್ದಾರೆ? ನೀರಿನ ಭಾಗ ಜಾಸ್ತಿ ಇದೆ, ವಿಶಾಲತೆ ಜಾಸ್ತಿ ಇದೆ, ಹೆಚ್ಚು ಜಾಗ ಇದೆ ಅಂದಮೇಲೆ ಜೀವಿಗಳು ಹೆಚ್ಚು ಎಲ್ಲಿರ್ತವೆ? ನೀರಲ್ಲೇ. ನೀರಿನಡಿಯ ಜೀವನವು ಜೀವಿಗಳಿಂದ ಸಮೃದ್ಧವಾಗಿದೆ. ಡ್ಯಾಶ್ ಜೀವಿಗಳಿಂದ ಸಮೃದ್ಧವಾಗಿದೆ. ಅಸಂಖ್ಯಾತ ಅದ್ಭುತ ಜೀವಿಗಳಿಂದ ಸಮೃದ್ಧವಾಗಿದೆ. ಆಪ್ಷನ್ ಮೊದಲ ಲೈನಲ್ಲಿದೆ. ಹಾಂ, ಅಸಂಖ್ಯಾತ. ಓಕೆ, ಏನು ಚಿರುನಾಯಕ್ ಏನಪ್ಪ ಅಸಂಖ್ಯಾತದ ಏನು ಸಮಸ್ಯೆ ಇತ್ತು? ನೆನಪಾದಾಗ ಹೇಳಾಯ್ತಾ? ಹಾಂ, ಓಕೆ. ಹೌದು, ನಿಜವಾಗ್ಲೂ ತೆಗೆದಿರೋ ಫೋಟೋ. ಮಾಲಿನ್ಯವು ಜಲವಾಸ ಸ್ಥಾನಗಳಿಗೆ ಡ್ಯಾಶ್ ಮಾಡುತ್ತಿವೆ. ಎಲ್ಲಿದೆ ಮಕ್ಕಳೇ? ಇಲ್ಲಿದೆಯಾ ಅದು? ಮನುಷ್ಯನ ಮಾಲಿನ್ಯವು ಈ ಅಮೂಲ್ಯ ಜಲವಾಸ ಸ್ಥಾನಗಳಿಗೆ ಭೀಕರ ಹಾನಿ ಮಾಡುತ್ತಿದೆ. ಕನಿಷ್ಠ ಹಾನಿನಾದ್ರೂ ಬರಿಬೋದಾ ನಾವು? ಹಾನಿ ಎಲ್ಲಿದೆ? ಆಪ್ಷನ್ ಸಿ. ಮಕ್ಕಳೇ, ನನಗೆ ಅರ್ಥ ಆಗ್ತದೆ, ನಿಮ್ಮ ಪ್ರಶ್ನೆಗಳು ಅರ್ಥ ಆಗ್ತಾ ಇದ್ದಾವೆ. ಕೇಳಿ, ಉತ್ತರಿಸ್ತೀನಿ ಎಲ್ಲರಿಗೂ. ಈ ಮೊದಲ ಚಿತ್ರದಲ್ಲಿರುವ ಮೀನಿನ ಹೆಸರು ಜೆಲ್ಲಿ ಫಿಶ್ ಅಂತ. ಅದು ಈ ಥರ ಹೋಗ್ತಾ ಇರುತ್ತೆ. ಆಯಿತಾ? ಕೆಲವು ಜೆಲ್ಲಿ ಫಿಶಲ್ಲಿ ಬಯೋಲುಮಿನೆಸೆನ್ಸ್ ಅಂತ ಇರ್ತದೆ. ಅಂದರೆ ಅದರೊಳಗಡೆ ಲೈಟ್ ಹತ್ತುತ್ತೆ. ಕತ್ತಲೆ ಪ್ರದೇಶದಲ್ಲಿ ಹೋದಾಗ ಬೆಳಕನ್ನು ಸೂಸುವ ಶಕ್ತಿ ಅದಕ್ಕಿದೆ. ಎರಡನೇದು, ಜೆಲ್ಲಿ ಫಿಶ್ಗಳನ್ನು ಮುಟ್ಟಕ್ಕೆ ಹೋಗ್ಬಾರ್ದು ನೀವು. ಕರೆಂಟ್ ಹೊಡಿತದೆ, ವಿದ್ಯುತ್ ಉತ್ಪತ್ತಿನೂ ಮಾಡ್ತಾವವು. ಆಯಿತಾ? ಹೌದು. ಕೆಲವು ಜೆಲ್ಲಿ ಫಿಶ್ಗಳು ವಿಷಕಾರಿನೂ ಆಗಿರ್ತವೆ. ಕೆಲವು ಜೆಲ್ಲಿ ಫಿಶ್ಗಳಿಂದ ಅಲರ್ಜಿನೂ ಬರ್ತದೆ ನಿಮಗೆ ಮುಟ್ಟಿದಾಗ. ಗುಳ್ಳೆಗಳು ಆ ಥರ ಎಲ್ಲ ಆಗ್ತದೆ, ಕರೆಂಟ್ ಹೊಡಿತದೆ. ಆ ಥರದ ಮೀನಿದು.
ಈ ಥರದ ಮೀನನ್ನು ಬೇಟೆಯಾಡೋದು ಈ ಆಮೆ. ಈ ಆಮೆ ಈ ಥರದ ಮೀನುಗಳನ್ನು ತಿಂದು ಬದುಕ್ತದೆ. ಅರ್ಥ ಆಯ್ತಾ? ಇಲ್ಲ, ಹೊಡೆಯಲ್ಲ. ಅದಕ್ಕೆ ಆ ಒಂದು ಶಕ್ತಿ. ಈಗ ಹದ್ದು ಹಾವನ್ನು ತಿಂತದೆ, ಮತ್ತು ಹಾವಿನ ವಿಷ ಹದ್ದಿಗೆ ಹೋಗ್ತದ? ಮುಂಗುಸಿ ಹಾವನ್ನು ಸಾಯಿಸ್ತದೆ. ಮುಂಗುಸಿನ ಹಾವು ಕಡಿದ್ರೂ ಸಹ ಮುಂಗುಸಿ ಸಾಯೋದಿಲ್ಲ. ಅದಕ್ಕೆ ಆ ಒಂದು ನಿರೋಧಕ ಶಕ್ತಿ ಇದೆ. ಸೊ ಅದೇ ರೀತಿ ಇದು ಅದರ ಆಹಾರ ಪದ್ಧತಿಯಲ್ಲಿ ಜೆಲಿ ಫಿಶನ್ನು ಈ ಆಮೆ ಸೇವನೆ ಮಾಡ್ತಾ ಇರ್ತದೆ. ಇತ್ತೀಚೆಗೆ ನೀವೆಲ್ಲ ಏನು ಮಾಡಿಬಿಟ್ಟಿದ್ದೀವಿ, ಸಮುದ್ರದಲ್ಲಿ ಎಲ್ಲ ನಮ್ಮ ಕಸಗಳನ್ನು ಹಾಕಿರೋದ್ರಿಂದ ಈ ಥರ ಕವರ್ಗಳು ಬರ್ತಾವ್ರು, ಗೊತ್ತಾ? ಈ ಕವರ್ಗಳು ಸಾಗರದಲ್ಲಿ ಒಳಗಡೆ ಹಿಂಗೆ ತೇಲ್ತಾ ಇದ್ದಾವಂದರೆ ಅದಕ್ಕೆ ಆಮೆಗೆ ಏನನ್ನಿಸ್ತದೆ, ಅದು ಜೆಲ್ಲಿ ಫಿಶ್ ಅಂತ ಹೇಳಿಬಿಟ್ಟು ಅದನ್ನು ಆ ಜೆಲ್ಲಿ ಫಿಶ್ ಎಂದು ಅರ್ಥ ಮಾಡ್ಕೊಂಡ್ಬಿಟ್ಟು ಆ ಕವರ್ನ ತಿಂತಾ ಇದೆ ಆಮೆ. ಹೌದು. ಇವತ್ತು ಯಾವುದಾದ್ರೂ ಒಂದು ಆಮೆ, ಸಮುದ್ರದ ಒಂದು ಆಮೆ ತಗೊಂಡ್ಬಿಟ್ಟು ಅದರ ಹೊಟ್ಟೆ ಕೊಯ್ದು ನೋಡಿದ್ರೆ ವಿಜ್ಞಾನಿಗಳು ಅದರಲ್ಲಿ ಪ್ಲಾಸ್ಟಿಕ್ ಅಂಶಗಳು ಸಿಗ್ತಾ ಇದ್ದಾವೆ. ನೀರಲ್ಲಿ ನೀವು ಯಾವಾಗಾದರೂ ಇದು ಒಂದು ಫಿಶ್ ಟ್ಯಾಂಕ್ ನೋಡಿದ್ದೀರಾ? ಅಕ್ವೇರಿಯಂ ಫಿಶ್ ಟ್ಯಾಂಕ್. ಅಲ್ಲಿ ಮೇಲ್ಗಡೆಯಿಂದ ಏನಾದರೂ ಹಾಕ್ತಾರೆ ಫುಡ್ಡನ್ನು, ನೋಡಿದ್ದೀರಾ? ಏನಾದರೂ ಬಿತ್ತಪ್ಪ ಅಂದರೆ ಆ ನೀರಿನ ಕಂಪನ ಆದ ತಕ್ಷಣ ಎಲ್ಲ ಮೀನುಗಳು ಬಂದು ಅದನ್ನು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಗೊತ್ತಾ ನಿಮಗೆ? ನೀರೊಳಗಡೆ ಏನೂ ಹೊಸದು ಬರಲ್ಲ ತಾನೆ ಅಕಸ್ಮಾತ್ತಾಗಿ. ಏನಾದರೂ ಬಿತ್ತು ಅಂದರೆ ಜೈವಿಕವಾದ ಪದಾರ್ಥ ಬಿದ್ದಿರುತ್ತೆ, ಅದನ್ನು ತಿನ್ನಬೇಕು ಅಂತ ಎಲ್ಲ ಓಡಿ ಬಂದುಬಿಡ್ತವೆ. ಸಾಗರದಲ್ಲೂ ಅಷ್ಟೇ ಮಕ್ಕಳೇ, ಏನಾದರೂ ಪ್ಲಾಸ್ಟಿಕ್ ಸಾಮಾನು ಬಿತ್ತು ಅಂದರೆ ಅದು ಊಟ ಇರಬೇಕು ಅಂತ ಓಡೋಡಿ ಬಂದು ತಿಂದ್ಬಿಡ್ತಾವೆ ಮೀನುಗಳು. ಬಟ್ ಅವು ಗೊತ್ತಿಲ್ಲ ಪಾಪ ಪ್ಲಾಸ್ಟಿಕ್ ಅಂತ. ಅವು ಸತ್ತ ಮೇಲೆ ಅವು ಗೊತ್ತಾಗೋದು ನಾವಿಂಥ ತಿಂದಿದ್ದೀವಿ ಅಂತ. ಸೊ ನಿಮ್ಮೆಲ್ಲರ ಪರಿಸರ ಸಂರಕ್ಷಣೆ ಹೊಣೆ ಇಷ್ಟರ ಮಟ್ಟಿಗಿದೆ. ನಮ್ಮಿಂದ ಆ ಜೀವಚರಗಳಿಗೆ ಇಷ್ಟು ಹಾನಿ ಆಗ್ತಾ ಇದೆ. ಶುದ್ಧವಾಗಿಡುವುದು ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಮಾಲಿನ್ಯಗೊಳಿಸುವುದು. ಶುದ್ಧಕ್ಕೆ ವಿರುದ್ಧಾರ್ಥಕ ಪದ ಮಾಲಿನ್ಯ, ರೈಟ್? ಡಾಲ್ಫಿನ್ಗಳು ಯಾವ ವಿಶೇಷ ಗುಣಕ್ಕೆ ಹೆಸರುವಾಸಿಯಾಗಿವೆ? ಅವು ಪರಸ್ಪರ ಸಂವಹನ ನಡೆಸಬಲ್ಲವು. ಕೊಟ್ಟಿರುವ ಆಯ್ಕೆಗಳಲ್ಲಿ ಅದೇ ತಾನೇ ಸರಿಯಾಗಿ ಜೋಡಣೆ ಆಗ್ತಾ ಇರೋದು. ಪರಸ್ಪರ ಅವು ಸಂವಹನಗಳನ್ನು ನಡೆಸಬಲ್ಲವು. ಈ ಥರ ಕ್ವೆಶನಲ್ಲಿ ಕ್ವೆಶನ್ ಮಾರ್ಕ್ ಬಂದತ್ರ ಎಲ್ಲಿದೆ? ಪರಸ್ಪರ ಮಾತನಾಡಬಹುದು ಅಂತನಾ? ಒಂದು ನಿಮಿಷ ಕಂದ. ಪರಸ್ಪರ ಮಾತನಾಡಿ ಸಂವಹನ ನಡೆಸಬಲ್ಲವು. ಅದರಲ್ಲಿ ಮಾತನಾಡಿ ಅನ್ನೋದನ್ನು ಕೊಟ್ಟಿಲ್ಲ ಸರ್. ಆ ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು. ಅರ್ಥ ಅದೇ ಕೊಡ್ತದಾ? ಹಾಂ, ಇದನ್ನು ನೋಡ್ರಿ, ಈಗ ಒಂದು ಹೇಳ್ತೀನಿ ಕೇಳ್ರಿ. ನೀರಿನಡಿಯ ಜೀವನವು ಅಸಂಖ್ಯಾತ ಅಂದರೆ ಎಣಿಸಲಾಗದಷ್ಟು ಅದ್ಭುತ ಜೀವಿಗಳಿಂದ ಸಮೃದ್ಧವಾಗಿದೆ ಅಂತ ಒಂದು ವಾಕ್ಯ ಇದೆ, ಚಿರುನಾಯ್ಕ್. ಆ ವಾಕ್ಯನ ನಾನು ಈ ರೀತಿ ಹೇಳ್ಬೋದಾ? ನೀರಿನಡಿಯ ಜೀವನವು ಅದ್ಭುತ ಜೀವಿಗಳಿಂದ ಇದೆ, ಇಷ್ಟೇ ಹೇಳ್ಬೋದಾ? ನಾನು ಇದನ್ನೆಲ್ಲ ತೆಗಿತೀನಿ, ಅಸಂಖ್ಯಾತ ಮತ್ತು ಸಮೃದ್ಧ ಎಲ್ಲ ತೆಗೆದೆ. ನೀರಿನಡಿಯ ಜೀವನವು ಅದ್ಭುತ ಜೀವಿಗಳಿಂದಿದೆ. ಈಗಲೂ ಸಹ ಅದರ ಅರ್ಥ ಅದೇ ಬರ್ತದೆ. ಆದರೆ ಸ್ವಲ್ಪ ನಾವು ಡೆಕೋರೇಷನ್ ಮಾಡಿದ್ದೀವಿ ಆ ಶಬ್ದಗಳನ್ನು, ಒಳ್ಳೊಳ್ಳೆ ಶಬ್ದಗಳನ್ನು ಹಾಕಿ ಅಸಂಖ್ಯಾತ ಸಮೃದ್ಧ ಅಂತ ಹೇಳಿ ಸ್ವಲ್ಪ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ, ಕೊಡ್ತೀರಪ್ಪ? ಆಯಿತಾ? ನಾವು ಈಗ ಗದ್ದೆ ಭಾಗದ ಚರ್ಚೆ ಮಾಡ್ತಿದ್ದೆ. ಪ್ಲೀಸ್ ಇರಲಿ ತುಳಸಿದಾಸ್ ಆಮೇಲೆ ಈಗ ಸಂಪೂರ್ಣ ಗದ್ದೆ ಭಾಗದ ಕಡೆ ನಮ್ಮ ಗಮನ ಇರಬೇಕು. ಓಕೆ? ಸೊ ಅರ್ಥ ಆಯ್ತಾ? ನಮ್ಮ ಮೊದಲ ಗದ್ದೆ ಭಾಗ ಮುಗೀತು. ಎರಡನೇ ಗದ್ದೆ ಭಾಗ ಇದು ಚಂದ್ರನ ಮೇಲೆ ವಸಾಹತವು, ಅಂದರೆ ಚಂದ್ರನ ಮೇಲೆ ಮನುಷ್ಯ ಹೋಗಿ ಒಂದು ಕಾಲೋನಿ, ಒಂದು ವಾಸಸ್ಥಳನ ನಿರ್ಮಾಣ ಮಾಡೋದು, ಅದ್ರ ಬಗ್ಗೆ ಇದೆ. ಹೋಗ್ತೀರಾ ಯಾರಾದರೂ ಚಂದ್ರನ ಮೇಲೆ? ಹೆಂಗೆ ಹೋಗ್ತೀರಿ ಚಂದ್ರನ ಮೇಲೆ? ಹೇಗೆ ಹೋಗ್ತೀರಿ? ಚೆನ್ನಾಗಿ ಓದ್ರಿ, ಒಳ್ಳೆ ಇಂಜಿನಿಯರ್ ಆಗ್ರಿ. ಒಂದು ದಿನ ಇಸ್ರೋ ಹೋಗಿ ಬಾಗಿಲು ಬಡೀರಿ. ಹಲೋ ಇಸ್ರೋದವರೇ, ನಾವು ಚೆನ್ನಾಗಿ ಓದಿದ್ದೀವಿ, ನಮಗೆ ಕೆಲಸ ಕೊಡಿ, ನಾವು ಚಂದ್ರನ ಮೇಲೆ ಹೋಗಬೇಕು. ಚೆನ್ನಾಗಿ ಓದಿ ಮಕ್ಕಳೇ, ನಿಮಗೆ ಗೊತ್ತಾಗ್ತದೆ ಮುಂದೆ ಹೇಗೆ ಹೋಗ್ಬೇಕಂತ. ಅನಾದಿ ಕಾಲದಿಂದಲೂ ವಿಜ್ಞಾನಿಗಳು ಚಂದ್ರನ ಮೇಲೆ ಮಾನವ ವಸಾಹತು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಕನಸನ್ನು ಘೋಷಿಸಿದ್ದಾರೆ. ಇತ್ತೀಚಿನ ದಶಕಗಳಲ್ಲಿ ನಾಸಾ ಮುಂತಾದ ಪ್ರಮುಖ ಅಂತರಿಕ್ಷ ಸಂಸ್ಥೆಗಳು ಗಗನಯಾತ್ರಿಗಳನ್ನು ಚಂದ್ರನ ಮೇಲ್ಮೈಗೆ ಮರಳಿ ಕಳಿಸಲು ಮತ್ತು ಶಾಶ್ವತವಾದ ವೈಜ್ಞಾನಿಕ ನೆಲೆಯನ್ನು ಸ್ಥಾಪಿಸಲು ಮಹೋದ್ದೇಶದ ಯೋಜನೆಗಳನ್ನು ರೂಪಿಸಿವೆ.
ಈ ಅತ್ಯಾಧುನಿಕ ಚಂದ್ರನೆಲೆಯು ಮಂಗಳ ಗ್ರಹಕ್ಕೆ ಮಾನವ ಮಿಷನ್ಗಳು ಸೇರಿದಂತೆ ಭವಿಷ್ಯದ ಅಗಣಿತ ಅಂತರಿಕ್ಷ ಅನ್ವೇಷಣೆಗಳಿಗೆ ನಿರ್ಣಾಯಕ ಮೆಟ್ಟಿಲು ಮತ್ತು ಸಂಚಾರ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಈ ಭೂಮಿ ಇದೆ, ಭೂಮಿಯಿಂದ ಇನ್ನೂ ಭಾಳ ದೂರ ಹೋಗ್ಬೇಕಂದ್ರೆ ಹತ್ತಿರದಲ್ಲಿರೋದು ಚಂದ್ರನ ನಂತರ ಮಂಗಳ ಗ್ರಹ ನಮಗೆ ಹತ್ತಿರವಾಗ್ಬೋದು. ಸೊ ನಾವೇನು ಮಾಡ್ಬೋದು, ನೇರವಾಗಿ ಮಂಗಳ ಗ್ರಹಕ್ಕೆ ಹೋಗೋದು ದೂರ ಆಗ್ತದೆ. ಅದ್ರ ಮೊದಲು ಚಂದ್ರನ ಮೇಲೆ ಹೋಗ್ಬೋದು, ನೋಡ್ಬೋದು, ಖಂಡಿತ ನೋಡ್ಬೋದು. ಅದು ಹೇಗೆ ಕಾಣುತ್ತಂತ ನೋಡ್ಬೋದು. ಭೂಮಿನೂ ಸಹ ಚಂದ್ರನ ಥರ ಸಣ್ಣದು ಕಾಣುತ್ತೆ. ಅಲ್ಲಿಂದ ಚಂದ್ರನ ಮೇಲೆ ಇದ್ದೀರಿ ಅಂತ ಅಂದ್ಕೊಳ್ಳಿ, ಆಕಾಶ ನೋಡ್ತೀರಿ, ಒಂದು ನೀಲಿ ಕಲರ್ ಸಣ್ಣದೊಂದು ಚೆಂಡು ಕಾಣ್ತದೆ. ಎಲ್ಲಿ? ಭೂಮಿ ಹತ್ರ ಅಲ್ಲ, ಚಂದ್ರನ ಮೇಲೆ ನಿಂತಿದೆಯಾ ನೀನೀಗ? ಚಂದ್ರನ ಮೇಲೆ ನಿಂತಿದೆಯಾ? ಅರ್ಥ ಆಯ್ತಪ್ಪ? ಏನೂ ಇಲ್ಲ, ಸುತ್ತಲೂ ಬರೀ ಮಣ್ಣು, ಕಲ್ಲು ಮಣ್ಣು, ಅಲ್ಲೇನೂ ಇಲ್ಲ, ಗಿಡಗಳಿಲ್ಲ ಅಲ್ಲಿ. ಇಲ್ಲೇ ಇದೆಯಲ್ಲ ಚಂದ್ರ. ಇವ್ರು ನೋಡ್ರಿ ಚಂದ್ರನ ಮೇಲೆ ನಿಂತಿದ್ದಾರೆ ಇವರೆಲ್ಲ. ಮೊದಲು ಹೋದವ್ರು ಇವರೇ ಚಂದ್ರನ ಮೇಲೆ. ಮೊದಲು ಕಾಲಿಟ್ಟಿದ್ದು ನೀಲ್ ಆರ್ಮ್ಸ್ಟ್ರಾಂಗ್. ಅವರು ಅಲ್ಲಿ ಹೊರಗಡೆ ಕಾಲಿಟ್ಟಿದ್ರಾಗ ಒಬ್ಬರು ಆಪ್ರೇಟರ್ ಇದ್ರು ಅವ್ರ ಜೊತೆಗೆ. ಅಲ್ಲಿ ಒಳಗಡೆನೇ ಕುಂತು ಆಪ್ರೇಟ್ ಮಾಡ್ತಿದ್ರು ಒಬ್ಬರು ಮಷೀನನ್ನು. ಇನ್ನೊಬ್ಬರು ಅವ್ರ ಜೊತೆಗೆ ಹೋಗಿದ್ರು, ನೀಲ್ ಆರ್ಮ್ಸ್ಟ್ರಾಂಗ್ ಜೊತೆಗೆ. ಅವರೆಲ್ಲರೂ ಸೇರಿ 3 ಜನ ಆಗ್ತಾರೆ. ಇವರು 3 ಜನ ಹೋಗಿದ್ದರು, ಆಯಿತಾ. ಒಟ್ಟು ರಾಕೇಶ್ ಶರ್ಮಾ ಚಂದ್ರನ ಮೇಲೆ ಹೋಗಿಲ್ಲ, ಅವ್ರು ಕೇವಲ ಅಂತರಿಕ್ಷಕ್ಕೆ ಹೋಗಿ ಬಂದಾರಷ್ಟೇ. ಚಂದ್ರನ ಮೇಲೆ ನಿಂತಾಗ ಭೂಮಿನೂ ಸಣ್ಣದಾಗಿ ಕಾಣ್ತದೆ ಅಲ್ಲಿಂದ. ಎಲ್ಲಿ ಲೈಟ್ ಬರಬೇಕು? ಚಂದ್ರ ಯಾಕೆ ಲೈಟ್ ಥರ ಕಾಣ್ತಾನೆ ಅಂದರೆ, ಚಂದ್ರ ನಮಗೆ ಕನ್ನಡಿ ರೀತಿ. ಚಂದ್ರ ಇಲ್ಲಿದೆ, ಭೂಮಿ ಇಲ್ಲಿದೆ, ಸರಿನಾ? ಸೂರ್ಯ ಅಲ್ಲಿದೆ. ಸೂರ್ಯನ ಕಿರಣಗಳು ಚಂದ್ರನ ಮೇಲೆ ಬೀಳ್ತಾ ಇದ್ದಾವೆ. ಚಂದ್ರನ ಮೇಲೆ ಬಿದ್ದು ನಮ್ಮ ಭೂಮಿ ಕಡೆ ಬರ್ತಾ ಇದೆ. ಅದು ಅದರಲ್ಲಿ ಸ್ವಲ್ಪ ಲೈಟ್ ಏನಾಗ್ತದೆ, ನಮಗೆ ವಾಪಸ್ ಬರ್ತಾ ಇದೆ. ಆ ಬಿದ್ದಂಥ ಬೆಳಕು ವಾಪಸ್ ಬರ್ತಾ ಇದೆಯಲ್ಲ, ಅದಕ್ಕೆ ಅದು ಬೆಳ್ಳಗೆ ಕಾಣ್ತದೆ. ಅರ್ಥ ಆಯ್ತಾ? ಈ ಕಾರಣಕ್ಕೆ ಮುಂದೋಗೋಣ ಮಕ್ಕಳೇ. ಚಂದ್ರನ ಮೇಲಿನ ಮಾನವ ವಸಾಹತಿಗೆ ಇರುವ ಪ್ರಧಾನ ಸವಾಲುಗಳೆಂದರೆ ಗಗನಯಾತ್ರಿಗಳನ್ನು ಮಾರಕ ಕಾಸ್ಮಿಕ್ ವಿಕಿರಣದಿಂದ ಸುರಕ್ಷಿತವಾಗಿ ರಕ್ಷಿಸುವುದು, ಶುದ್ಧ ಗಾಳಿ ಮತ್ತು ಕುಡಿಯುವ ನೀರನ್ನು ನಿರಂತರವಾಗಿ ಒದಗಿಸುವುದು, ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಕೃತಕ ವಾತಾವರಣದಲ್ಲಿ ಬೆಳೆಯುವುದು. ಅಲ್ಲಿ ಮಣ್ಣಿಲ್ಲ, ನಮಗೆ ಬೇಕಾದ ರೀತಿ ಮಣ್ಣಿಲ್ಲ ಅಲ್ಲಿ. ನಮ್ಮ ಬೆಳೆಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ನಾವೇ ನಮ್ಮ ಮಣ್ಣನ್ನೆಲ್ಲ ಅಲ್ಲಿ ತಗೊಂಡೋಗಿ ತಯಾರಿಸಿಕೊಂಡು ಕೃತಕವಾದ ವಾತಾವರಣದಲ್ಲಿ ಬೆಳೆಗಳನ್ನು ಬೆಳಿಬೇಕಲ್ಲ ನಾವು. ಈ ಜಟಿಲವಾದ ಅಡೆತಡೆಗಳ ಹೊರತಾಗಿಯೂ ಸಮರ್ಪಿತ ಸಂಶೋಧಕರು ಚಂದ್ರನ ಮೇಲೆ ದೀರ್ಘಕಾಲೀನ ವಾಸವನ್ನು ಸಾಧ್ಯವಾಗಿಸಲು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಈ ಐತಿಹಾಸಿಕ ಚಂದ್ರ ವಸಾಹತು ನಮಗೆ ವಿಶಾಲ ಅಂತರಿಕ್ಷ ಮತ್ತು ನಮ್ಮ ಪ್ರಿಯ ಭೂಮಿಯ ಗುಪ್ತ ರಹಸ್ಯಗಳನ್ನು ಆಳವಾಗಿ ತಿಳಿದುಕೊಳ್ಳಲು ಅಮೂಲ್ಯ ಅವಕಾಶ ನೀಡುವುದಲ್ಲದೆ ಮತ್ತು ಪೀಳಿಗೆಗಳಿಗೆ ಅಸಂಖ್ಯಾತ ನಕ್ಷತ್ರ ಮಂಡಲಗಳ ಕಡೆಗೆ ಧೈರ್ಯದಿಂದ ಕೈಚಾಚಲು ಅಪಾರ ಸ್ಫೂರ್ತಿ ಮತ್ತು ಪ್ರೇರಣೆ ನೀಡುತ್ತದೆ ಅಂತ ಬರೆದಿದ್ದಾರೆ. ಸೊ ಬೆಸ್ಟ್ ಆಫ್ ಲಕ್ ಯಾರ್ಯಾರು ಚಂದ್ರನ ಮೇಲೆ ಹೋಗ್ತಾ ಇದ್ದೀರಿ. ಸಮಾನತೆ ಅಲ್ಲ, ಒಂದು ನಿಮಿಷ ಕ್ಷಮಿಸಿ. ಸಮಾನಾರ್ಥಕ ಪದಗಳನ್ನ ನೋಡೋಣ ಮಕ್ಕಳೇ. ಚಂದ್ರನ ಮೇಲೆ ನಂತರ ಹೋಗುವಿರಂತೆ. ವಸಾಹತು ಅಂದರೆ ಕಾಲೋನಿ ಅಥವಾ ಮನುಷ್ಯರ ವಾಸಸ್ಥಳ. ಮಹತ್ವಾಕಾಂಕ್ಷೆ, ಆಕಾಂಕ್ಷೆ, ಆಸೆ, ಬಹಳ ದೊಡ್ಡ ಆಸೆ ಅಂತ ಅರ್ಥ. ಪೀಳಿಗೆ ಅಂದರೆ ಸಂತತಿ, ನಂತರ ಬರುವ ಜನರು. ಸಮರ್ಪಿತ, ಅರ್ಪಿತ. ವಿರುದ್ಧಾರ್ಥಕ ಪದಗಳಲ್ಲಿ ಮಕ್ಕಳೇ, ವಸಾಹತುಗೆ ವಿರುದ್ಧಾರ್ಥ, ಇದು ಬಿಡ್ರಿ, ಇದು ಬೇಡ. ಮಹತ್ವಾಕಾಂಕ್ಷೆಗೆ ನಿರಾಸೆ, ಆಸೆಗೆ ವಿರುದ್ಧಾರ್ಥಕ ಪದ ನಿರಾಸೆ. ಮಹತ್ವಾಕಾಂಕ್ಷೆ ಅಂದರೆ ದೊಡ್ಡ ಆಸೆ ಅಂತಲೇ ಅರ್ಥ. ಶಾಶ್ವತ, ಅಶಾಶ್ವತ. ನಿರಂತರ, ಪೀಳಿಗೆ, ಹೌದಾ? ಸಮರ್ಪಿತ, ಅಸಮರ್ಪಿತ. ಮಹತ್ವಾಕಾಂಕ್ಷೆಯ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಸಾಧಾರಣ, ಸಣ್ಣದಾದ, ಕೊಳಕಾದ, ಮಹೋದ್ದೇಶದ. ಮಕ್ಕಳೇ, ನಿಮಗೆ ಹಿಂದಿನೂ ಸಹ ಹೇಳಿದ್ವಿ ನಾವು, ಗುಡಿದಿರಪ್ಪ ಸರಿಯಾಕೂರಿ, ಹಿಂದಿನೂ ಸಹ ಹೇಳಿದ್ವಿ ನಾವು, ಯಾವುದಾದ್ರೂ ಒಂದು ಶಬ್ದಕ್ಕೆ ಅರ್ಥ ಗೊತ್ತಾಗಲಿಲ್ಲ ಅಂದರೆ, ಯಾವುದಾದ್ರೂ ಒಂದು ಶಬ್ದಕ್ಕೆ ವಿರುದ್ಧಾರ್ಥಕ ಪದ ಗೊತ್ತಾಗಲಿಲ್ಲ ಅಂದರೆ, ನೀವು ಆ ಶಬ್ದದ ಆಪ್ಷನ್ಗಳಿದಾವಲ್ಲ, ಅರ್ಥಗಳನ್ನು ವಾಕ್ಯದೊಡನೆ ಓದಿ ನೋಡಿ.
ನಿಮಗೆ ಖಂಡಿತ ಸಿಗ್ತದೆ. ಯಾರು ನೀವು ಅಂಕಗಳನ್ನು ಕಳ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ಮಹತ್ವಾಕಾಂಕ್ಷೆ ಅನ್ನೋ ಪದ ಎಲ್ಲಿ ಬರ್ತದೆ? ಇಲ್ಲಿದೆ ಅಲ್ವಾ? ಈಗ ಓದಿ ನೋಡೋಣ. ಚಂದ್ರನ ಮೇಲೆ ಮಾನವ ವಸಾಹತು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಕನಸನ್ನು ಘೋಷಿಸಿದ್ದಾರೆ. ಮಹೋದ್ದೇಶದ ಕನಸನ್ನು ಘೋಷಿಸಿದ್ದಾರೆ. ಸಣ್ಣದಾದ ಕನಸನ್ನು ಘೋಷಿಸಿದ್ದಾರೆ. ಸಾಧಾರಣ ಕನಸನ್ನು ಘೋಷಿಸಿದ್ದಾರೆ. ಕೊಳಕಾದ ಕನಸನ್ನು ಘೋಷಿಸಿದ್ದಾರೆ. ನೀವು ಹೇಳ್ರಿ, ಯಾವ್ದು ಸರಿ ಅನಿಸುತ್ತೆ? ಆದ ಶಬ್ದದ ಅರ್ಥವನ್ನು ವಾಕ್ಯದಲ್ಲಿ ಬಳಸಿ ನೋಡಿ. ಅರ್ಥ ಆಯ್ತಾ? ಬಳಸಿ ನೋಡಿದ್ರೆ ಖಂಡಿತ ನಿಮಗೆ ಅರ್ಥ ಆಗ್ತದೆ. ನಂತರದ ಪ್ರಶ್ನೆ, ಚಂದ್ರನ ನೆಲೆಯ ಭವಿಷ್ಯದ ಅಂತರಿಕ್ಷ ಅನ್ವೇಷಣೆಗಳಿಗೆ ಡ್ಯಾಶ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲಿದೆ ಆ ಮೆಟ್ಟಿಲು? ನಿರ್ಣಾಯಕ ಮೆಟ್ಟಿಲು. ಹೌದ್ರಾ? ನೋಡ್ರಿ, ಚಂದ್ರನ ಮೇಲೆ ಹೋದ್ರೆ ಇದು ಸ್ವಲ್ಪ ಕಾಲ್ಪನಿಕ. ಇಷ್ಟು ದೊಡ್ಡದಾಗಿಯೂ ಕಾಣಲ್ಲ. ಅದೊಂದು ಇಷ್ಟು ಒಂದು ಸಣ್ಣದಾಗಿ ಇಷ್ಟೇ ಕಾಣ್ತದೆ ಅಷ್ಟೇ. ಅರ್ಥ ಆಯ್ತಾ? ನಮಗೆ ಚಂದ್ರ ಹೇಗೆ ಇಷ್ಟೇ ಕಾಣ್ತಾನಲ್ಲ, ಅಲ್ಲಿಂದನೂ ಅದೇ ಥರ ಸಣ್ಣದಾಗಿ ಕಾಣ್ತಾನೆ. ಇಷ್ಟು ದೊಡ್ಡದಾಗಿ ಕಾಣೋದಿಲ್ಲ ಮಕ್ಕಳೇ. ಇದು ಸ್ವಲ್ಪ ಕಾಲ್ಪನಿಕ ಇದೆ. ನೈಜ ಪರಿಸ್ಥಿತಿಯಿಂದ, ನೈಜ ಚಿತ್ರಣದಿಂದ ದೂರ ಇದೆ. ಏನಮ್ಮ ಇದ ವಸಾಹತು ಈ ಥರ ಮಾಡಬೇಕಾಗತ್ತಲ್ಲ ಹೋದ್ಮೇಲೆ. ಭೂಮಿ ದೊಡ್ಡದಮ್ಮ. ಭೂಮಿ ಚಂದ್ರನಿಗಿಂತ 10 ಪಟ್ಟು ದೊಡ್ಡದಿದೆ. ಹಾಂ, ಇದು ಸುಮ್ಮನೆ ಕಾಲ್ಪನಿಕ ಚಿತ್ರ ಮಕ್ಕಳೇ, ನಿಜವಾದ ಅಲ್ಲ ಇದು. ಇವೆರಡೂ ಚಿತ್ರಗಳು ಕಾಲ್ಪನಿಕ ಚಿತ್ರಗಳು, ಕಂಪ್ಯೂಟರ್ ಗ್ರಾಫಿಕ್ಸ್ನ ಬಳಸಿ ಮಾಡಿರುವ ಚಿತ್ರಗಳು. ಅದು ನಿಜವಾದ ಚಿತ್ರ. ಅದು ನಿಜವಾದ ಚಿತ್ರ. ಸೊ ಇದಕ್ಕೆ ಮೆಟ್ಟಿಲು ಸರಿಯಾದ ಉತ್ತರ. ಓಕೆ. ಗಗನಯಾತ್ರಿಗಳನ್ನು ಡ್ಯಾಶ್ ವಿಕಿರಣಗಳಿಂದ ರಕ್ಷಿಸುವುದು ಪ್ರಮುಖ ಸವಾಲಾಗಿದೆ. ಎಲ್ಲಿದೆ ಇದು? ಮಾರಕ ಕಾಸ್ಮಿಕ್ ವಿಕಿರಣಗಳು. ನಿಮಗೆ ಗೊತ್ತುಂಟಾ, ನಮ್ಮನ್ನು ರಕ್ಷಣೆ ಮಾಡ್ತಿರೋದು ನಮ್ಮ ಭೂಮಿಯ ವಾತಾವರಣ. ನಮ್ಮ ಭೂಮಿಯ ಮೇಲೆ ಗಾಳಿ ಇದೆಯಲ್ಲ, ಈ ಗಾಳಿಯಲ್ಲೂ ಸಹ ಪದರಗಳಿದ್ದಾವೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಈ ಥರ ಪದರಗಳಿದ್ದಾವೆ ನಮ್ಮ ಭೂಮಿ ಮೇಲೆ. ಹೋಗ್ತದೆ, ಮೇಲೆ ಹೋಗ್ತದೆ. ಬಹುತೇಕ ಸ್ಟ್ರಾಟೋಸ್ಪಿಯರ್ ಮೆಸೋಸ್ಪಿಯರ್ ತನಕ ಹೋಗ್ತಾವೆ ಅಷ್ಟೇ, ಅದ್ರ ಮೇಲೆ ಹೋಗಲ್ಲ. ಈ ಥರ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಇದ್ದಾವೆ. ಎಲ್ಲ ಪ್ಲಾನೆಟ್ಸಲ್ಲೂ ಇದ್ದಾವೆ. ಕೆಲವೊಂದಕ್ಕೆ ಅಟ್ಮಾಸ್ಫಿಯರೇ ಇಲ್ಲ, ಆ ಥರನೂ ಇದೆ. ಒಂದು ನಿಮಿಷ, ನಿಮಗೆ ಈ ಕಾಸ್ಮಿಕ್ ಕಿರಣಗಳಂತ ಇರ್ತವೆ ಮಕ್ಕಳಲ್ಲಿ. ಅವರಿಗೆ ವಾತಾವರಣ ಇಲ್ಲ ಅಂದರೆ, ಚಂದ್ರನ ಮೇಲೆ ವಾತಾವರಣ ಇಲ್ಲ, ಗಾಳಿ ಇಲ್ಲ, ಅಲ್ಲಿ ಗಾಳಿ ಕಡಿಮೆ. ಸೊ ಅಲ್ಲಿ ಏನಾಗ್ತದೆ, ಅಲ್ಲಿ ಸೂರ್ಯನಿಂದ ಮತ್ತು ಅಂತರಿಕ್ಷದಿಂದ ಬರುವ ಈ ಕಾಸ್ಮಿಕ್ ವಿಕಿರಣಗಳಿರ್ತಾವಲ್ಲ, ಅದನ್ನು ಸೋಸಲಿಕ್ಕೆ ಯಾವುದೂ ಇಲ್ಲ ಅಲ್ಲಿ ಪದರಗಳು. ದೀಕ್ಷಾ, ಅಲ್ಲಿ ಪ್ರೊಟೆಕ್ಷನಿಗೆ ಯಾವುದೇ ರೀತಿ ಕವರ್ಗಳಿಲ್ಲ, ಪದರಗಳಿಲ್ಲ. ಸೊ ಅವಾಗ ಏನಾಗ್ತದೆ, ಅದರಿಂದ ಇವರಿಗೆ ಸಮಸ್ಯೆ ಆಗ್ತದೆ. ಚರ್ಮ ರೋಗಗಳು, DNA ಡ್ಯಾಮೇಜ್ ಆಗೋದು, ಬಹಳಷ್ಟು ಶಾರೀರಿಕವಾಗಿ ಸಮಸ್ಯೆಗಳು ಉಂಟಾಗ್ತವೆ. ಅದಕ್ಕೆ ಸ್ಪೇಸ್ ಸೂಟ್ ಹಾಕೊಂಡು ಹೋಗಿರ್ತಾರೆ ಅವರು ದೊಡ್ಡದಾಗಿ, ಅದರಿಂದ ರಕ್ಷಣೆ ಪಡೆಯಲು. ಇವೇ ಕಾಸ್ಮಿಕ್ ವಿಕಿರಣಗಳು ಈ ಥರ ಬರ್ತಾ ಇರ್ತವೆ ಕಂಟಿನ್ಯೂಸ್ ಆಗಿ. ಆಯಿತಾ? ಸೂರ್ಯನಿಂದನೂ ಸಹ ವಿಕಿರಣಗಳು ಬರ್ತಾ ಇರ್ತವೆ. ಆದರೆ ನಮ್ಮ ಭೂಮಿಯಲ್ಲಿ 2 ರೀತಿ ಇದೆ. ಒಂದು ವಾತಾವರಣ, ಇನ್ನೊಂದು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇರ್ತದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸಹ ನಮ್ಮ ಭೂಮಿಯನ್ನು ರಕ್ಷಿಸ್ತಾ ಇರುತ್ತೆ. ಹೇಳಪ್ಪ. ಅಷ್ಟೇನಾಗಲ್ಲ, ಅದೇನಾಗಲ್ಲ, ಸಮಸ್ಯೆ ಇಲ್ಲ ಅದರಿಂದ. ಹೇಳಪ್ಪ. ಭೂಮಿ ಬಿಟ್ಟು ಹೋಗ್ತದಾರ? ಇನ್ನೊಂದ್ಸರಿ ಕೇಳು. ಯಾಕೆ ಹೋಗ್ತಾ ಇದ್ದಾರೆ? ಒಳ್ಳೆ ಪ್ರಶ್ನೆ ಕೇಳಿದೆ. ನಮ್ಮ ಟೀಚರು ಇದೇ ಮಾತು ಹೇಳಿದರು. ಇರೋದು ಅದ್ಭುತವಾದ ಭೂಮಿ ಇದೆ, ಇದನ್ನು ಬಿಟ್ಟು ಚಂದ್ರನ ಮೇಲೆ ಹೋಗೋದು ಮತ್ತು ಮಂಗಳ ಗ್ರಹದ ಮೇಲೆ ಹೋಗೋದು ಯಾಕಿದೆ? ನಮ್ಮ ಸುಂದರವಾದ ಭೂಮಿನ ನಾವು ಚೆನ್ನಾಗಿ ನೋಡ್ಕೊತ ಹೋಗ್ಬೋದಲ್ವಾ ಅಂತ ಅವರಂದರು. ಆದರೆ ಮಕ್ಕಳೇ, ಒಂದಲ್ಲ ಒಂದು ದಿನ ನಾವು ಭೂಮಿ ಬಿಟ್ಟು ಹೋಗಲೇಬೇಕಾದ ಪರಿಸ್ಥಿತಿ ಬರ್ತದೆ. ಭವಿಷ್ಯದಲ್ಲಿ ಭೂಮಿನೂ ಸಹ ಹೋಗ್ತಾ 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 ಸೂರ್ಯನ ಶಾಖಕ್ಕೆ ತುತ್ತಾಗಿ ಭೂಮಿ ಸಂಪೂರ್ಣ ಸುಟ್ಟು ಹೋಗ್ತದೆ. ಮತ್ತು ಭೂಮಿನೂ ಸಹ ಹೋಗ್ತಾ ಹೋಗ್ತಾ ಸೂರ್ಯನ ಸೇರಿಬಿಡುತ್ತೆ, ಸೂರ್ಯನ ಒಳಗಡೆ ಹೋಗ್ಬಿಡುತ್ತೆ ಭೂಮಿ. ಈಗ ಸೂರ್ಯ ಇಲ್ಲಿದ್ದಾನೆ, ಕರೆಕ್ಟ್ರಾ? ಭೂಮಿ ಸೂರ್ಯನ ಸುತ್ತ ತಿರುಗ್ತಾ ಇದೆ, ತಿರುಗ್ತಾ ಇದೆ, ತಿರುಗ್ತಾ ಇದೆ, ತಿರುಗ್ತಾ ಇದೆ,
ತಿರುಗ್ತಾ ತಿರುಗ್ತಾ ಎಷ್ಟೋ ಕೋಟಿಗಳ ವರ್ಷಗಳ ನಂತರ ಸೂರ್ಯನ ಒಳಗಡೆ ಹೋಗಿ ಬಿದ್ದುಬಿಡುತ್ತದು. ಅರ್ಥ ಆಯ್ತಾ? ಸ್ಪೀಡ್ ಆಗಲ್ಲ, ನಾನು ಫಾಸ್ಟ್ ಫಾರ್ವರ್ಡ್ ಎಷ್ಟೋ ಕೋಟಿ ವರ್ಷಗಳನ್ನು 2 ಸೆಕೆಂಡ್ ಒಳಗೆ ತೋರಿಸ್ಬಿಟ್ಟೆ ನಿಮಗೆ ನಾನು. ಸೊ ಮುಂದೊಂದು ದಿನ ನಶಿಸಿ ಹೋಗ್ತದೆ. ಈ ಭೂಮಿ ಏನೂ ಶಾಶ್ವತ ಅಲ್ಲ. ಹಾಂ, ನಾವು ಅವಾಗ ಬೇರೆ ಗ್ರಹಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಆ ತಂತ್ರಜ್ಞಾನನ ಇವಾಗಲಿಂದನೇ ನಾವು ತಯಾರು ಮಾಡ್ಕೊಬೇಕಲ್ವಾ? ಹಾಂ, ಅದಕ್ಕೂ ಕೋಟ್ಯಾಂತರ ವರ್ಷಗಳ ಸಮಯ ಇರ್ತದ. ಅಷ್ಟು 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 ವರ್ಷಗಳ ಕಾಲ ನಾವು ಜೀವನ ಮಾಡ್ಬೋದಾ ಅಲ್ಲಿ? ಹೌದೌದು. ಕೆಲವು ಸೂರ್ಯನೊಳಗೆ ಹೋಗಿ ಬೀಳ್ತವೆ, ಕೆಲವು ಸೂರ್ಯನ ಬಿಟ್ಟೇ ಹೊರಗೆ ಹೋಗ್ಬಿಡ್ತಾವೆ ಬೇರೆ ಕಡೆಗೆ, ಬೆಳಕಿಲ್ಲದ ಜಾಗಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತವೆ. ಆ ಥರ ಎಲ್ಲ ಇದ್ದಾವೆ. ವಿಜ್ಞಾನದ ಜಗತ್ತು ಬಹಳ ವಿಸ್ಮಯಕಾರಿ ಮಕ್ಕಳೇ. ಒಂದು ಸರಿ ಮುಂದೆ ನೋಡೋಣ ಅದನ್ನು. ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ಲೀಸ್ ಹೇಳಪ್ಪ, ಹೇಳು ಲಾಸ್ಟ್ ಕ್ವಶನ್. ಭೂಮಿ ಸೂರ್ಯನೊಳಗೆ ಹೋಗಿ ಬೀಳುತ್ತೋ, ಸೂರ್ಯ ಭೂಮಿಯೊಳಗೆ ಬಂದು ಬೀಳ್ತಾನೋ, ಇದರ ಪ್ರಶ್ನೆಗಳನ್ನು ಗದ್ಯ ಭಾಗದ ಚರ್ಚೆ ಆದಮೇಲೆ ಮಾಡೋಣ. ಗದ್ಯ ಭಾಗಕ್ಕೆ ಸೀಮಿತರಾಗೋಣ. ಇದನ್ನು ಬಿಟ್ಟು ನಾವು ಸಾವಿರಾರು ವಿಷಯಗಳನ್ನು ಚರ್ಚೆ ಮಾಡ್ಬೋದು. ಆದರೆ ನಾವು ಗದ್ಯ ಭಾಗ ಮತ್ತು ಗದ್ಯ ಭಾಗದ ಮೇಲಿರೋ ಪ್ರಶ್ನೆಗಳಿಗೆ ಸೀಮಿತರಾಗಿರೋಣ ಸದ್ಯಕ್ಕೆ. ನಿರಂತರವಾಗಿ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಮರುಕ ಮರುಕ. ಮರುಕ ಮರುಕ, ಸ್ಥಿರವಾಗಿ, ನಿಯಮಿತವಾಗಿ, ಯಾವಾಗಲೂ. ಮರುಕ ಮರುಕ. ಮರುಕ ಮರುಕ. ಮರುಕ ಮರುಕ. ಮರುಕ ಮರುಕ. ಮರುಕ ಮರುಕ. ನಿರಂತರವಾಗಿ, ನಿರಂತರವಾಗಿ. ಮರುಕ ಮರುಕ. ಮರುಕ ಮರುಕ. ನಿರಂತರವಾಗಿ. ಸೊ ಈ ನಮ್ಮ ಭೂಮಿ ಮೇಲೂ ಸಹ ಸಾಕಷ್ಟು ಈ ರೀತಿ ಟೆಲಿಸ್ಕೋಪ್ಗಳನ್ನು ಇಟ್ಟಿದ್ದಾರೆ. ಆ ಟೆಲಿಸ್ಕೋಪ್ಗಳು ಬಾಹ್ಯಾಕಾಶವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರ್ತವೆ. ಆಯಿತಾ? ನಿರಂತರವಾಗಿ ಕೋಟ್ಯಾಂತರ ನಕ್ಷತ್ರಗಳನ್ನು ಮ್ಯಾಪ್ ಮಾಡ್ತಾ ಇದ್ದಾರೆ ಇವಾಗಲೂ ನಡೀತಾ ಇದೆ ಕೆಲಸ ಅದು. ಅವೆಲ್ಲ ಸ್ಯಾಟಲೈಟ್ ಅಲ್ಲ, ಟೆಲಿಸ್ಕೋಪ್. ಎಲ್ಲಿದ್ದಾವೆ? ಭೂಮಿ ಮೇಲೆ. ನಮ್ಮ ಭಾರತದಲ್ಲೂ ಇದೆ. ಹೌದು. ಓ, ಭಾಳ ದೊಡ್ಡ ಇರ್ತಾವಪ್ಪ ಅವು, ಭಾಳ ದೊಡ್ಡದಿರ್ತದೆ. ಓಜೋನ್ ಪದರ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಲ್ಪನಿಕ ಚಿತ್ರ. ಚಂದ್ರನ ಮೇಲಿನ ವಸಾಹತು ಭವಿಷ್ಯದ ಪೀಳಿಗೆಗಳಿಗೆ ಏನು ನೀಡುತ್ತದೆ? ಸ್ಫೂರ್ತಿ ಮತ್ತು ಪ್ರೇರಣೆ. ಇಲ್ಲಿದೆಯಲ್ವಾ, ಕೊನೆಯ ಸಾಲಲ್ಲಿದೆ ಅಲ್ವಾ? ಸ್ಫೂರ್ತಿ ಮತ್ತು ಪ್ರೇರಣೆ ಇಲ್ಲಿ ಬರ್ತದೆ. ಸರಿ ಮಕ್ಕಳೇ, ನಮ್ಮ ಈ ಚಂದ್ರನ ಮೇಲೆ ವಸಾಹತು ಬಾಹ್ಯಾಕಾಶದ ಚರ್ಚೆಗಳನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಮುಂದಿನ ಗದ್ಯ ಭಾಗ ನಿಮಗೆ ಯಾರಿಗೂ ಇಷ್ಟವಾಗದ ಒಳ್ಳೆಯ ಅಭ್ಯಾಸಗಳ ಮೇಲಿದೆ. ಹೌದಾ? ನಮಗೆ ಯಾರಿಗೂ ಇಷ್ಟ ಆಗಲ್ಲ. ಅಪ್ಪಿ ನಾವ್ಯಾರಾದ್ರೂ ಸ್ನಾನ ಮಾಡೋದುಂಟೆ, ಚೀಚಿ ನಮಗೆ ಅಂಥ ಕೆಟ್ಟ ಅಭ್ಯಾಸಗಳನ್ನ ನಾವು ಯಾರು ಪಾಲಿಸ್ಬಾರ್ದಲ್ಲವೇ? ಎಷ್ಟು ಅಂದ್ರೆ ನೋಡ್ರಿ ಇವ್ರು ನಮ್ಮರೇ. ಅಂಥ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನಮಗಿರಬಾರ್ದು, ರೈಟ್? ನಾವು ಸ್ನಾನ ಮಾಡೋದುಂಟೆ, ಚೀಚಿ ನೀಲೆಲ್ಲ ಕಟ್ ಮಾಡಬಾರ್ದು, ಉಗುರೆಲ್ಲ ಕಟ್ ಮಾಡೋಕೆ ಹೋಗ್ಬಾರ್ದು. ಅಯ್ಯೋ ಉಗುರು ಕಟ್ ಮಾಡಿಬಿಟ್ರೆ ಮತ್ತು ರೋಗ ಎಲ್ಲಿಂದ ಬರಬೇಕು? ಹಾಂ, ಉಗುರು ಕಟ್ ಮಾಡಿಬಿಟ್ರೆ ನೀವು ಆಯಿತು, ಉಗುರನ್ನಾದರೂ ಕಟ್ ಮಾಡಿದ್ರೂ ಪರವಾಗಿಲ್ಲ, ಬಾಯಲ್ಲಿ ಮಾತ್ರ ಬೆರಳಿಡಬೇಕಲ್ವೇ? ಬಾಯಲ್ಲಿ ಬೆರಳಿಲ್ಲದಿದ್ದರೆ ಮತ್ತು ಆ ರೋಗ ರುಜಿನಗಳು ಎಲ್ಲಿ ಹೋಗ್ಬೇಕಪ್ಪ? ಬ್ಯಾಕ್ಟೀರಿಯಾ, ವೈರಸ್ಗಳು. ನಿಮ್ಮ ಪ್ರಿಯವಾದ ಆಪ್ತ ಮಿತ್ರರು ಮತ್ತು ಸಂಬಂಧಿಕರು ಛೇ ಎಷ್ಟು ಹಿಂಸಾತ್ಮಕವಾದ ಮಾತು ಹೇಳ್ತೀಯಪ್ಪ. ಹಾಂ, ಛೇ ಅಲ್ಲ ಹಿಂಸಾತ್ಮಕ ಮಾತು. ಸಾಯಿಸ್ಬೇಕು ಅಂತಿದ್ದೀರಲ್ಲ, ಹಿಂಸೆ ಕೊಡ್ತಿದ್ದೀರಲ್ಲ ಅದಕ್ಕೆ. ಜೈನ ಧರ್ಮದಲ್ಲಿ ಅವನು ಪಾಪ ಇಲ್ಲಿ ಬದುಕಲಿ ಅಂತಾರೆ ಅವರು. ಅವ್ರಿಗೆ ಗೊತ್ತಿಲ್ಲ ಅದು ವಿಜ್ಞಾನದ ಬಗ್ಗೆ. ಎನಿವೇಸ್, ಗದ್ಯ ಭಾಗ 3ಕ್ಕೆ ಬರೋಣ ಮಕ್ಕಳೇ. ಒಳ್ಳೆಯ ಅಭ್ಯಾಸಗಳನ್ನು ಪೋಷಿಸಿಕೊಳ್ಳುವುದು ಸಂತೋಷ ಮತ್ತು ಆರೋಗ್ಯಕರ ಜೀವನಕ್ಕೆ ಅಗತ್ಯವಾಗಿದೆ. ಬೆನ್ಕೇಶ್, ಭಾಳ ಚೆನ್ನಾಗಿ ಕಲಿಸ್ತೀರಿ. ವೆರಿ ಗುಡ್. ಒಳ್ಳೆಯ ಅಭ್ಯಾಸ ಅದು. ವೆರಿ ಗುಡ್ ಹ್ಯಾಬಿಟ್. ಸಮತೋಲಿತ ಪೌಷ್ಟಿಕ ಆಹಾರವನ್ನು ಸಂಯಮದಿಂದ ಸೇವಿಸುವುದು, ನಿರತವಾಗಿ ನಿಯಮಿತ ವ್ಯಾಯಾಮ ಮಾಡುವುದು ಮತ್ತು ಗಾಢವಾದ ಶಾಂತಿದಾಯಕ ನಿದ್ರೆಯನ್ನು ಪಡೆಯುವುದು ನಮ್ಮ ದೃಢವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅಡಿಪಾಯವಾಗಿದೆ. ಸಾರಗರ್ಭಿತ ಪುಸ್ತಕಗಳನ್ನು ಸಾರಗರ್ಭಿತ ಪುಸ್ತಕಗಳನ್ನು
ಆಸಕ್ತಿಯಿಂದ ಅಧ್ಯಯನ ಮಾಡುವುದು ಮತ್ತು ಪ್ರತಿನಿತ್ಯ ಜ್ಞಾನಾರ್ಜನೆಯಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತು ವೈಯಕ್ತಿಕ ಶ್ರೇಣಿಗಳನ್ನು ಉನ್ನತಿಗೇರಿಸಲು ಅತ್ಯಮೂಲ್ಯ ಸಾಧನಗಳಾಗಿವೆ. ಪುಸ್ತಕವನ್ನು ಓದ್ತಾ ಇರ್ಬೇಕು ಅವಾಗವಾಗ. ಇಲ್ಲಾಂದರೆ ನೀವು ಚಿಕ್ಕವರಿಂದ ದೊಡ್ಡವರ ತನಕ ಏನು ಓದಿರ್ತೀರಲ್ಲ ಅವೆಲ್ಲವನ್ನು ಮರಿತಾ ಹೋಗ್ತೀರಿ. ಸರಿಯಾಗಿ ಕೂತ್ಕೊಳ್ರಿ ವೈಷ್ಣವಿ. ಸಹೃದಯತೆಯಿಂದ ಇತರರಿಗೆ ಕರುಣೆ ತೋರುವುದು, ವಿಪತ್ತಿನಲ್ಲಿರುವವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವುದು ಮತ್ತು ಗುರುಜನರಿಗೆ ಅಗಾಧವಾದ ಶ್ರದ್ಧೆ ಮತ್ತು ಗೌರವವನ್ನು ಸಲ್ಲಿಸುವುದು ನಮ್ಮನ್ನು ಸದಾಚಾರಿ ಮತ್ತು ಉದಾತ್ತ ವ್ಯಕ್ತಿತ್ವದವರನ್ನಾಗಿ ರೂಪಿಸುವ ಮಹಾನ್ ಅಭ್ಯಾಸಗಳಾಗಿವೆ. ದೊಡ್ಡವರಿಗೆ ಗೌರವ ಕೊಡಬೇಕು, ಚಿಕ್ಕವರಿಗೆ ಸಹಾಯ ಮಾಡಬೇಕು, ಇವೆಲ್ಲ ಇರಬೇಕು ನಮ್ಮಲ್ಲಿ ಗುಣಗಳು. ನಮ್ಮ ಸುಂದರವಾದ ಸುತ್ತಮುತ್ತಲ ಪರಿಸರವನ್ನು ಪ್ರಕೃತಿಯಂತೆ ನಿರ್ಮಲವಾಗಿ ಕಾಪಾಡುವುದು ಮತ್ತು ಅಮೂಲ್ಯವಾದ ನೀರು, ವಿದ್ಯುತ್ ಮುಂತಾದ ಪ್ರಕೃತಿ ಸಂಪನ್ಮೂಲಗಳನ್ನು ಜಾಗರೂಕತೆಯಿಂದ ಸಂರಕ್ಷಿಸುವುದು ಭವಿಷ್ಯದ ಪೀಳಿಗೆಗಳ ಕಲ್ಯಾಣಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಅಮೋಘವಾದ ಸದಭ್ಯಾಸಗಳನ್ನು ದೃಢ ನಿಶ್ಚಯದಿಂದ ನಿರಂತರವಾಗಿ ಅಭ್ಯಾಸ ಮಾಡುವ ಮೂಲಕ ನಾವು ಅತ್ಯಧಿಕ ತೃಪ್ತಿದಾಯಕ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಬಲ್ಲೆವು ಮತ್ತು ಸಮಾಜದ ಇತರ ಸದಸ್ಯರು ಅನುಕರಿಸಲು ಪ್ರೇರಣಾದಾಯಕ ಮತ್ತು ಆದರ್ಶ ಮಾದರಿಯನ್ನು ಸ್ಥಾಪಿಸಬಲ್ಲೆವು. ನಾವು ಚೆನ್ನಾಗಿದ್ದರೆ ನಮ್ಮನ್ನು ನೋಡಿ ಇನ್ನೂ ಬೇರೆಯವರೆಲ್ಲ ನಮ್ಮನ್ನು ಪಾಲಿಸ್ತಾರೆ. ಹೌದಲ್ವಾ? ಹೌದಲ್ರಿ? ಅದರಲ್ಲೂ ಸಮಾಜದಲ್ಲಿ ಯಾರು ಬಹಳ ಪ್ರಭಾವಶಾಲಿಗಳಿರ್ತಾರಲ್ಲ ವ್ಯಕ್ತಿಗಳು, ಅವರ ಅಭ್ಯಾಸಗಳು ಚೆನ್ನಾಗಿರೋದು ಬಹಳ ಅವಶ್ಯಕ. ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬರು ಕ್ರಿಕೆಟ್ ಬಹಳ ದೊಡ್ಡ ಆಟಗಾರ ಇರ್ತಾನೆ, ಅಥವಾ ಫಿಲಮ್ ಸ್ಟಾರ್ ಇರ್ತಾರೆ. ನೀವು ಭಾಳಷ್ಟು ಜನ ಅದರಲ್ಲಿ ಫ್ಯಾನ್ಸ್ ಇರ್ತೀರಿ. ಗಾಳಿ ಹೊಡೆಯೋ ಫ್ಯಾನು ಏನೋ ಗೊತ್ತಿಲ್ಲ, ಬಟ್ ಫ್ಯಾನ್ಗಳು ಭಾಳ ಇರ್ತದಲ್ಲ. ಈಗ ಕೆಲವ್ರಿಗೆ ಇರ್ತದೆ ಆರ್ ಸಿ ಬಿ ಅನ್ನೋರು ಇರ್ತಾರೆ, ವಿರಾಟ್ ಕೊಹ್ಲಿ ಅನ್ನೋರು ಇರ್ತಾರೆ, ರೋಹಿತ್ ಶರ್ಮಾ ಅನ್ನೋರು ಇರ್ತೀರಿ, ಮತ್ತು ದರ್ಶನ್ ಫ್ಯಾನ್ಸ್ ಅಂತ ಇರ್ತೀರಿ, ಕಿಚ್ಚ ಸುದೀಪ್ ಫ್ಯಾನ್ಸ್ ಅಂತ ಇದ್ದೀರಿ, ನಾನಾ ರೀತಿ ಇದ್ದೀರಿ ನೀವು. ಈಗ ಅವ್ರು ಏನು ಅಭ್ಯಾಸಗಳನ್ನು ಮಾಡ್ತಾರೋ ಅದರ ಅನುಕರಣೆ ನೀವು ಮಾಡೋಕ್ಕೆ ಹೋಗ್ತೀರಿ. ಹೌದಾ ಇಲ್ವಾ? ಅವರೇನಾದರೂ ಯಾವುದಾದ್ರು ಒಂದು ರೀತಿ ಬಟ್ಟೆನ ಧರಿಸ್ತಿರ್ತಾರೆ, ಪೋಷಾಕನ ಧರಿಸ್ತಿರ್ತಾರೆ, ಅದರಿಂದ ಪ್ರಭಾವಿತರಾಗಿ ನಾವು ಅವ್ರ ಫ್ಯಾನ್ ಅದೀವಿ, ನಮಗೂ ಅಂಥದ್ದೇ ಬೇಕು. ಕೆಲವರು ಇರ್ತಾರೆ ಮಕ್ಕಳು RCB ಟಿ ಶರ್ಟೇ ಬೇಕು ಅಂತ ಹೋಗ್ತಿರ್ತಾರೆ, ತಂದೆ ತಾಯಿನ ಭಾಳ ಕಡಿಸ್ತಾರೆ, ಪೀಡಿಸ್ತಾರೆ, ನಮಗೆ ಅದೇ ಟಿ ಶರ್ಟ್ ಬೇಕು, ಅದೇ ಥರ ಬ್ಯಾಟ್ ಬೇಕು. ಅವರು ಸಹ ಜಾಣರು, ಅದನ್ನೇ ನೋಡಿಬಿಟ್ಟು ನಿಮಗೆ ಮರಳು ಮಾಡಬೇಕು ಅಂತ ಅದನ್ನೆಲ್ಲ ಪ್ರಿಂಟ್ ಮಾಡಿ ನೀವು ತಗೊತೀರಾ ಅಂತ ಹೇಳ್ಬಿಟ್ಟು ಅದನ್ನು ಆ ರೀತಿ ತಯಾರು ಮಾಡಿಟ್ಟಿರ್ತಾರೆ ಅಂಗಡಿಗಳಲ್ಲಿ. ಭೂಮಿಕಾ, ನೀವು ತೊಗೊಂಡಿದ್ರಲ್ಲ ಜಾಮಿಟ್ರಿ ಬಾಕ್ಸು, ಅದ್ರ ಮೇಲೆ ಗೊಂಬೆಗಳ ಚಿತ್ರ ಇದೆ, ನೋಡ್ತಿದ್ದೀರಾ? ಆ ಚಿತ್ರಗಳನ್ನು ಯಾಕೆ ಪ್ರಿಂಟ್ ಮಾಡಿರ್ತಾರೆ ಅಂದರೆ ನೀವು ಅದರಿಂದ ಪ್ರಭಾವಕ್ಕೆ ಒಳಗಾಗ್ತೀರಿ ಅನ್ನೋ ಕಾರಣಕ್ಕೆ. ಛೋಟಾ ಭೀಮು, ಆಮೇಲೆ ಉಳಿದಂತೆ ಯಾವುದಿದೆ ಈಗ, ಮೋಟು ಪತ್ಲು, ಶಿವರುದ್ರ, ಈ ಕಾರ್ಟೂನ್ಗಳನ್ನು ನಿಮ್ಮ ಪ್ಲೈವುಡ್ಡು ಮತ್ತು ಜಾಮೆಟ್ರಿ ಬಾಕ್ಸ್ಗಳ ಮೇಲೆ ಏನು ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ. ಆ ಥರ ಗೊಂಬೆಗಳ ಚಿತ್ರಗಳನ್ನು ಪ್ರಿಂಟ್ ಮಾಡ್ತಾರೆ. ಯಾಕಂದರೆ ಮಕ್ಕಳಿಗೆ ಅದಿಷ್ಟ ಅಲ್ವೇ? ನೀವು ಅದನ್ನು ಕೊಂಡ್ಕೊಂಡ್ಬಿಡ್ತೀರ. ತಂದೆ ತಾಯಿನ ಕಾಡಿಸಿ ಪೀಡಿಸಿ ಕೊನೆಗೂ ಕೊಂಡ್ಕೊಂಡ್ಬಿಡ್ತೀರ ಅದನ್ನು. ಹೌದಲ್ವಾ? ಸೊ ಆದರೆ ಅಲ್ಲಿರೋದು ಕಂಪ್ಲೀಟ್ ಮಕ್ಕಳ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ತದೆ. ನೀವು ಅದಕ್ಕೆ ಮರಳಿ ಇದು ಡೋರಾ ದ ಎಕ್ಸ್ಪ್ಲೋರರ್, ಓಕೆ, ಡೋರಾ ದ ಎಕ್ಸ್ಪ್ಲೋರರ್ ಅಂತ ಇದೆ, ನಾನಾ ರೀತಿ ಇದೆ, ನಮಗೇನು ತೋರಿಸ್ಬೇಡಿ, ಸಾಕು. ವಿಷಯ ಇಷ್ಟೇ, ನಿಮಗಿಷ್ಟ ಸಾಕು ಕಂದ, ನಿಮಗಿಷ್ಟ ಅಂತ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಬಣ್ಣದ ಚಿತ್ರ ಹಾಕಿರ್ತಾರೆ. ನೀವು ಅದರ ವ್ಯಾಮೋಹಕ್ಕೆ ಒಳಗೋಗ್ಬಿಟ್ಟು ಅದಕ್ಕೆ ಮರಳಾಗ್ಬಿಟ್ಟು ಅದನ್ನು ತಾಣಕ್ಕೆ ಹೋಗ್ತೀರಿ. ಅದರಿಂದ ಆಗ ಲಾಭ ಹೆಚ್ಚಾಗಿ ಅವರಿಗಿರ್ತದೆ. ಎನಿವೇಸ್, ಸೊ ಒಳ್ಳೆಯ ಅಭ್ಯಾಸಗಳನ್ನು, ಅದರಲ್ಲೂ ಪ್ರಭಾವಶಾಲಿ ವ್ಯಕ್ತಿಗಳು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೊಬೇಕು. ಫಾರ್ ಎಕ್ಸಾಂಪಲ್, ಅಕಸ್ಮಾತ್ ಇವತ್ತು ವಿರಾಟ್ ಕೊಹ್ಲಿ ಏನಾದರೂ ಒಂದು ಸಿಗರೇಟ್ ತಗೊಂಡು ಸೇದೋದು, ಏನಾದರೂ ಒಂದು ವೀಡಿಯೋ ಸಿಕ್ಬಿಡ್ತಪ್ಪ ಯಾರಿಗಾದರೂ, ವಿರಾಟ್ ಕೊಹ್ಲಿ ಸಿಗರೇಟ್ ಸೇದ್ತಿದ್ದಾನೆ, ನಾವು ಸೇದಬೇಕು, ನಾವು ಫ್ಯಾನ್ಸ್ ಇದ್ದೀವಿ, ಈ ಥರ ಬರ್ತದೆ ಆಲೋಚನೆಗಳು. ಪ್ರಭಾವಿಶಾಲಿ ವ್ಯಕ್ತಿಗಳು ಸಮಾಜದಲ್ಲಿ ಜವಾಬ್ದಾರಿಯುತವಾಗಿರುವುದು ಭಾಳ ಮುಖ್ಯ ಮಕ್ಕಳೇ. ಬೈ ದ ವೇ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಕ್ಯಾನ್ಸರ್ ಸಹ ಬರ್ತದೆ. ಸಮಾನಾರ್ಥಕ ಪದಗಳು ನೋಡಿ, ಸಹೃದಯ, ದಯಾಳು. ಸಹೃದಯ ಅಂದರೆ ಭಾಳ ದಯೆಯನ್ನು, ಕರುಣೆಯನ್ನು ಹೊಂದಿರುವವನು, ದಯಾಳು ಅಂತ ಅರ್ಥ. ಪರಿಣಿತ, ಸಂಯಮಕ್ಕೆ ಸಮಾನಾರ್ಥಕ ಪದ ನಿಗ್ರಹ. ಹಾರ್ದಿಕ್, ಪೌಷ್ಟಿಕ ಅಂದರೆ ಪೋಷಕಾಂಶ, ಪೌಷ್ಟಿಕ ಅಂದರೆ ಪೋಷಕ. ವಿಪತ್ತು, ನಿಶ್ಚಯ. ಓಕೆ, ಮದುವೆಗಿಂತ ಮುಂಚೆ ನಿಶ್ಚಿತಾರ್ಥ ಅಂತಲೂ ಒಂದು ನಡೆಯುತ್ತೆ, ನಿಶ್ಚಿತಾರ್ಥ ಅಂತ, ಎಂಗೇಜ್ಮೆಂಟ್. ಸಹೃದಯ, ಅದಕ್ಕೆ ನಿರ್ದಯ, ಹೃದಯನೇ ಕಡಿಮೆ, ಹೃದಯ ಅಂದರೆ ಕರುಣೆನೇ ಇಲ್ದವನು ಅಂತ.
ನಿರ್ದಯಿ ನಿರ್ದಯ, ಸಂಯಮ ಅಸಂಯಮ, ಪೌಷ್ಟಿಕ ಅಪೌಷ್ಟಿಕ, ಪೌಷ್ಟಿಕ ಅಪೌಷ್ಟಿಕ. ಮಕ್ಕಳೇ ಭಾಳ ಪೌಷ್ಟಿಕ ಆಹಾರವನ್ನು ತಿನ್ನಬೇಕು. ಪೌಷ್ಟಿಕ ಆಹಾರ ತಿನ್ನಲಿಲ್ಲ ಅಂದರೆ ಈ ಶರೀರ ತನ್ನ ಸಂಪೂರ್ಣ ಬೆಳವಣಿಗೆಯನ್ನು ಕಂಡುಕೊಳ್ಳಲ್ಲ. ಈ ಶರೀರ ಚೆನ್ನಾಗಿಲ್ಲ ಅಂದರೆ ನೀವು ಚೆನ್ನಾಗಿರಲ್ಲ, ನೀವು ಚೆನ್ನಾಗಿಲ್ಲ ಅಂದರೆ ನಮ್ಮ ದೇಶ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿರಿ. ಆದಷ್ಟು ತರಕಾರಿ, ಸೊಪ್ಪು, ಕರಿಬೇವುಗಳನ್ನು ಎತ್ತಿಡಬೇಡ್ರಿ, ತಿನ್ನಿರಿ ಚೆನ್ನಾಗಿ. ಸಹೃದಯ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಎಂತ ಮಾರ್ಯಾರೆ, ದಯಾಳು ತಾನೇ. ನಾನೇನು ಮಾಡ್ತಾಯಿದ್ದೀನಿ, ಎಕ್ಸಾಮ್ ಬರಿತಾ ಇದ್ದೀನಿ. ಈಗ ಎಕ್ಸಾಮ್ ಬರಿಬೇಕಾದ್ರೆ ಸಹೃದಯಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ನೋಡಿದೆ. ಅದಕ್ಕೆ ಮೊದಲ ಆಯ್ಕೆ ಇದ್ದಿದ್ದು ಏನಂತ ಇದೆ? ದಯಾಳು ಅಂತ ಇದೆ. ಸರ್ ಹೇಳ್ಕೊಟ್ಟಿರ್ತಾರೆ ದಯಾಳಿದೆ, ಆಪ್ಷನ್ ಎ ಕರೆಕ್ಟ್ ಅಂತ ಆಪ್ಷನ್ ಎ ಹಾಕ್ಬಿಡ್ತೀನಿ. ಇದು ಯಾರು ಮಾಡಿದ ತಪ್ಪು? ಕೇವಲ ಒಂದೇ ಒಂದು ಆಪ್ಷನ್ನ ಓದಿದವರ ತಪ್ಪು. ಸಂಪೂರ್ಣ ಪ್ರಶ್ನೆ ಓದಬೇಕು. ಈ ಅಭ್ಯಾಸನ ಇವತ್ತಿಂದ ರೂಢಿ ಮಾಡ್ಕೊಳ್ಳಿ. ಕೆಲವರು ತಪ್ಪು ಮಾಡಿರ್ತೀರಿ, ಆಪ್ಷನ್ ಎಗಷ್ಟೇ ಹಾಕಿರ್ತೀರಿ. ಕೇಳಿ ನನ್ನ ಮಾತನ್ನು. ಕೆಲವರು ಆಪ್ಷನ್ ಎಗಷ್ಟೇ ಹಾಕಿರ್ತೀರಿ, ನನಗೆ ಗೊತ್ತಿದೆ. ಯಾಕೆ ಆ ತಪ್ಪಾಯಿತು ಅಂದರೆ ನೀವು ಪ್ರಶ್ನೆನ ಪೂರ್ಣ ಓದಿಲ್ಲ ಮಕ್ಕಳೇ. ಇವತ್ತಿಂದ ದಯಮಾಡಿ ರೂಢಿ ಬಳಸ್ಕೊಳ್ಳಿ. ಕೇವಲ ಒಂದು ಆಪ್ಷನ್, ಎರಡು ಆಪ್ಷನ್ ನೋಡಿ ಉತ್ತರ ಮಾಡಬೇಡಿ. ಶ್ರೀಲಕ್ಷ್ಮಿ, ಸಂಪೂರ್ಣ ಪ್ರಶ್ನೆಯನ್ನು ಓದಬೇಕು ನಾವು, ಸರಿನಾ? ಸೊ ದಯಾಳು ಅಷ್ಟೇ ಅಲ್ಲ, ಕರುಣಾಮಯಿನೂ ಬರ್ತದೆ, ಆಮೇಲೆ ಅನುಕಂಪಿನೂ ಬರ್ತದೆ. ಸೊ ಹಾಗಾಗಿ ಮೇಲಿನ ಎಲ್ಲವೂ ಸರಿ ಆಗ್ತದೆ, ಹೌದಲ್ರಿ? ಕೊಟ್ಟಿರುವ ಆಯ್ಕೆಗಳು ಎಲ್ಲವೂ ಸರಿ ಆಗ್ತವೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ, ಆಪ್ಷನ್ ಎ ಅಲ್ಲ. ಮುಂದಿನ ಪ್ರಶ್ನೆ, ಸಾರಗರ್ಭಿತ ಪುಸ್ತಕಗಳನ್ನು ಅಧ್ಯಯನ ಮಾಡುವುದು ನಮ್ಮ ಡ್ಯಾಶ್ ಸಾಮರ್ಥ್ಯವನ್ನು ಉನ್ನತಿಗೇರಿಸುತ್ತದೆ. ಬೌದ್ಧಿಕ ಸಾಮರ್ಥ್ಯವನ್ನು ಮತ್ತು ವೈಯಕ್ತಿಕ ಶ್ರೇಣಿಗಳನ್ನು ಉನ್ನತಿಗೇರಿಸಲು ಅತ್ಯಮೂಲ್ಯ ಸಾಧನಗಳಾಗಿವೆ. ಬೌದ್ಧಿಕ ಸಾಮರ್ಥ್ಯ, ಅಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಅದೊಂದೇ ಮಾತ್ರ ಸಮಂಜಸವಾಗಿದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ರೈಟ್ ಚಿರುನಾಯಕ್. ಪ್ರಕೃತಿ ಸಂಪನ್ಮೂಲಗಳನ್ನು ಡ್ಯಾಶ್ ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಎಲ್ಲಿದೆ ಮಕ್ಕಳೇ ಅದು? ಪ್ರಕೃತಿ ಜಾಗರೂಕತೆಯಿಂದ ಸಂರಕ್ಷಿಸುವುದು ಭವಿಷ್ಯದ ಪೀಳಿಗೆಗಳ ಕಲ್ಯಾಣಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆಪ್ಷನ್ ಬಿ. ಇದನ್ನು ಉತ್ತರಿಸಲಿಕ್ಕೆ ನಿಮಗೆ ಗದ್ಯ ಭಾಗದ ಅವಶ್ಯಕತೆ ಇರಲಿಲ್ಲ, ಹೌದಲ್ವಾ? ಅಸಡ್ಡೆಯಿಂದ ಸಂರಕ್ಷಿಸಬೇಕಾ, ತ್ವರಿತವಾಗಿ ಸಂರಕ್ಷಿಸಬೇಕಾ, ಅಥವಾ ಜಾಗರೂಕತೆಯಿಂದ, ಅಥವಾ ಮೌನವಾಗಿ? ಜಾಗರೂಕತೆಯಿಂದ ಇದಕ್ಕೆ ಭಾಳ ಸೂಕ್ತ ಉತ್ತರವಾಗ್ತದೆ ಸಂಯಮ. ಸಂಯಮ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ಅಸಂಯಮ, ಅಧಿಕ, ಅಮಿತ, ಅಂಕುಶವಿಲ್ಲದ. ಅಸಂಯಮ, ಆಪ್ಷನ್ ಎ. ಸದಭ್ಯಾಸಗಳನ್ನು ಅಭ್ಯಾಸ ಮಾಡುವುದರಿಂದ ನಾವು ಏನನ್ನು ಸ್ಥಾಪಿಸಬಲ್ಲೆವು? ಆದರ್ಶ ಮಾದರಿಯನ್ನು ಸ್ಥಾಪಿಸಬಲ್ಲೆವು. ಇದು ಗದ್ಯ ಭಾಗದಲ್ಲಿ ಇದೆಯಾ ಮಕ್ಕಳೇ? ಗದ್ಯ ಭಾಗದಲ್ಲಿ ಇದೆಯಾ? ಎಲ್ಲಿ ಬರ್ತದೆ? ಹೌದಲ್ರಿ? ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ನೀವು ಚೆನ್ನಾಗಿದ್ರಪ್ಪ ಅಂದರೆ ನಿಮ್ಮನ್ನು ನೋಡಿ ಭಾಳಷ್ಟು ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ನಿಮ್ಮ ಫ್ಯಾನ್ಸ್ಗಳು ಬರ್ತಾರೆ ಆಮೇಲೆ ನಾಳೆ. ವೆರಿ ನೈಸ್. ಕೊಮೊಡೊ ಡ್ರ್ಯಾಗನ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪಲ್ಲಿ. ಉಡ ಅಂತಾರೆ ಕರಿತೀರ ನೀವು, ಆದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮಾನಿಟರ್ ಲಿಸರ್ಡ್ ಅಂತ ಕರೀತಾರೆ ಅದನ್ನು. ಇಡೀ ಪ್ರಪಂಚ. ಎಸ್ ಹೆಚ್ಚಾಗಿ ಆಸ್ಟ್ರೇಲಿಯಾ ಕಡೆ ಕಂಡು ಬರ್ತವೆ. ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಆ ಭಾಗದಲ್ಲಿ ಕಂಡು ಬರ್ತವೆ. ಖಂಡಿತ ಇದರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕೊಮೊಡೊ ಡ್ರ್ಯಾಗನ್ ಎಂಬುದು ಪ್ರಪಂಚದಲ್ಲಿಯೇ ಪ್ರಸಿದ್ಧವಾದ ಮಾನಿಟರ್ ಹಲ್ಲಿ ಎಂದು ಪರಿಗಣಿಸಲ್ಪಡುವ ವಿಶಿಷ್ಟ ಪ್ರಭೇದದ ಸರೀಸೃಪವಾಗಿದೆ. ಸರೀಸೃಪ ಅಂದರೆ ರೆಪ್ಟೈಲ್ ಅಂತ. ಹಾವು ಸಹ ಒಂದು ಸರೀಸೃಪ, ಉಡಾನು ಸಹ ಒಂದು ಸರೀಸೃಪ, ಸರಿನಾ? ಮೊಸಳೆನೂ ಸಹ ಒಂದು ಸರೀಸೃಪ. ಸರೀಸೃಪಗಳೆಲ್ಲವೂ ಮರಿ ಹಾಕಲ್ಲ, ಮೊಟ್ಟೆ ಹಾಕ್ತವೆ. ಸರೀಸೃಪಗಳು ಪ್ರಾಣಿಗಳೇ ಅವು, ಪಕ್ಷಿಗಳಲ್ಲ. ಕೋಳಿ ಸರೀಸೃಪ ಬರಲ್ಲ. ಪಕ್ಷಿ, ಅದಕ್ಕೆ ಪುಕ್ಕಗಳಿದ್ದಾವೆ, ಹಾರ್ತದೆ, ಸ್ವಲ್ಪ ಹಾರ್ತದೆ, ಪೂರ್ತಿ ಅಲ್ಲ. ಅದಕ್ಕೆ ಏನಂತೀವಿ, ಪಕ್ಷಿ. ಅದು ಪಕ್ಷಿ. ನಡೆದಾಡುವ ಪ್ರಾಣಿಗಳಿದ್ದಾವೆ, ಆದರೆ ಮೊಟ್ಟೆ ಇಡ್ತವೆ, ಅವು ಮರಿ ಹಾಕಲ್ಲ. ಇವೆಲ್ಲ ಏನಾಗ್ತವೆ? ಸರೀಸೃಪಗಳು ಆಗ್ತವೆ. ಹೇಳಪ್ಪ. ಖಂಡಿತ ಅದನ್ನು ಹೇಳ್ತೀನಿ ನೋಡು.
ವಿಶಿಷ್ಟ ಪ್ರಭೇದದ ಸರೀಸೃಪವಾಗಿದೆ. ಈ ಪ್ರಾಚೀನ ಹಲ್ಲಿಯು ಸದ್ವಿನ್ ಇಂಡೋನೇಷ್ಯಾದ ವಿಶೇಷವಾದ ಕೆಲವು ದ್ವೀಪಗಳಲ್ಲಿ ನಿರ್ಭಯವಾಗಿ ವಾಸಿಸುತ್ತದೆ ಮತ್ತು ಭೂಮಂಡಲದ ಮೇಲಿನ ಅತ್ಯಂತ ದೈತ್ಯಾಕಾರದ ಸರೀಸೃಪವೆಂಬ ಮಹಾನ್ ಕೀರ್ತಿಯನ್ನು ಹೊಂದಿದೆ. ದೈತ್ಯಾಕಾರ ಅಂದರೆ ದೊಡ್ಡದು, ಬೃಹದಾಕಾರ, ದೊಡ್ಡ ಆಕಾರ. ದ್ವೀಪ ಅಂದರೆ ವೆರಿ ಗುಡ್ ಶ್ರೀನಿಧಿ, ಭಾಳ ಚೆನ್ನಾಗಿ ಹೇಳಿದೆಪ್ಪ. ಸುತ್ತಲೂ ನೀರಿನಿಂದ ಆವರಿಸಿದ ಭೂಪ್ರದೇಶಕ್ಕೆ ದ್ವೀಪ ಅಂತ ಕರಿತೀವಿ. ಒಂದು ಭೂಪ್ರದೇಶವಿರ್ತದೆ, ಅದರ ಸುತ್ತಲೂ ಎಲ್ಲಿ ನೋಡಿದ್ರೂ ನೀರಿರ್ತದೆ, ಅದಕ್ಕೇನಂತೀವಿ ದ್ವೀಪ ಅಂತ ಕರಿತೀವಿ. ಆ ದ್ವೀಪದ ಮೇಲಿರುತ್ತೆ, ಆ ದ್ವೀಪದ ಮೇಲಿದೆ, ಆಯಿತಾ? ಅಲ್ಲಿ ವಾಲ್ಕೆನೋ ಇದೆಯಾ, ಅಲ್ಲಿ ಜನರು ವಾಸಿಸ್ತದಾರ, ಅದನ್ನೆಲ್ಲ ಮುಂದೆ ನೋಡೋಣ. ಮತ್ತು ಆದಷ್ಟು ನಾವು ಗದ್ಯ ಭಾಗಕ್ಕೆ ಸೀಮಿತರಾಗಿರೋಣ ಮಕ್ಕಳೇ. ಈ ಆಶ್ಚರ್ಯಜನಕ ಪ್ರಾಣಿ ಸಾಮ್ರಾಜ್ಯದ ವಿಸ್ಮಯಕಾರಿ ಸದಸ್ಯರು ಬರೋಬ್ಬರಿ 10 ಅಡಿಯಷ್ಟು ಉದ್ದಕ್ಕೆ ಬೆಳೆಯಬಲ್ಲವು. ಪಲ್ಲಿ ನಿಮ್ಮ ಮನೆ ಮೇಲೆ ಗೋಡೆ ಮೇಲಿರುವ ಪಲ್ಲಿ ಅಲ್ಲ, ಇದು 10 ಅಡಿ ಉದ್ದದ ಪಲ್ಲಿ, ಅರ್ಥ ಆಯ್ತಾ? ಮತ್ತು 300 ಪೌಂಡ್ಗಿಂತಲೂ ಹೆಚ್ಚಿನ ತೂಕವನ್ನು ಹೊರಬಲ್ಲವು. ಈ ಬೇಟೆಗಾರರು, ಇದು ನೋಡೋಕ್ಕೆ ದೊಡ್ಡದು ದಪ್ಪಗೆ ಕಾಣ್ತದೆ, ಆದರೆ ಮಿಂಚಿನಂತೆ ಹರಿತವಾದ ಕ್ರೂರ ಉಗುರುಗಳನ್ನು ಮತ್ತು ಅಸಾಧಾರಣ ಶಕ್ತಿಯುತವಾದ ಚಾಟಿಯಂತಹ ಬಾಲವನ್ನು ಹೊಂದಿದ್ದಾವೆ. ಬಾಲದಲ್ಲೇ ಹೊಡೆದು ಬಿಡ್ತಾವೆ ಟಪಾಕ್ ಅಂತ. ಹೌದು, ಅದರ ನಾಲಿಗೆ. ಅವು ಮಾಂಸಾಹಾರಿಗಳಾಗಿದ್ದು, ಮಕ್ಕಳೇ ಹುಷಾರಾಗಿರ್ಬೇಕು ಅದರ ಹತ್ರ ಹೋದಾಗ. ಅವು ಮಾಂಸಾಹಾರಿಗಳು, ಸಸ್ಯಾಹಾರಿಗಳಲ್ಲ. ಅವು ಮಾಂಸಾಹಾರಿಗಳಾಗಿದ್ದು ಪ್ರಬಲವಾದ ಜಿಂಕೆಯಷ್ಟು ದೊಡ್ಡ ಪ್ರಾಣಿಗಳನ್ನು ಕೂಡ ಜಾಣತನದಿಂದ, ನಿಪುಣತೆಯಿಂದ ವೇಗವಾಗಿ ಬೇಟೆಯಾಡಬಲ್ಲವು. ಸಿಂಹನ ಸಿಕ್ಕರೆ ಅದನ್ನು ತಿನ್ಬಿಡ್ತದೆ. ಸಿಂಹ ಅಷ್ಟು ಸುಲಭವಾಗಿ ಸಿಗಲ್ಲ, ಸಿಂಹ ಇದನ್ನು ತಿನ್ಬೋದಲ್ವಾ? ಹಾಗಾಗಿ ಇದು ಜಿಂಕೆಯಂತಹ ಪ್ರಾಣಿಗಳನ್ನೇ ತಿಂದುಬಿಡುತ್ತೆ. ಹೇಳಪ್ಪ. ಇದ್ರ ಬಾಯಲ್ಲಿರೋದು ಹಲ್ಲಿ ಅಲ್ಲ, ಇದ್ರ ನಾಲಿಗೆ. ಹಾವಿನ ಥರನೇ ನಾಲಿಗೆ ಇರುತ್ತೆ, ಅದಕ್ಕೆ 2 ನಾಲಿಗೆ, ಆಯಿತಾ? ಕೊಮೊಡೋ ಡ್ರ್ಯಾಗನ್ ಮಕ್ಕಳೇ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಇದ್ದಾವೆ. ಅಳಿವಿನ ಅಂಚಿನಲ್ಲಿರುವ ಕೆಲವು ಪ್ರಾಣಿಗಳಿದ್ದಾವೆ. ಅವನ್ನ ಸಾಕೋದಾಗಲಿ, ಅವನ್ನ ಇಟ್ಕೊಳೋದಾಗಲಿ, ಅವನ್ನ ಮಾರೋದಾಗಲಿ, ಅಥವಾ ಆ ಪ್ರಾಣಿಯ ಯಾವುದಾದ್ರೂ ದೇಹದ ಒಂದು ಅಂಗವನ್ನು ಇಟ್ಕೊಳೋದಾಗಲಿ, ಅದು ಕಾನೂನು ಬಾಹಿರವಾಗಿದೆ. ಕಾನೂನು ಪ್ರಕಾರ ಅದು ಅಪರಾಧ, ಜೈಲಿಗೆ ಹಾಕ್ತಾರೆ. ಹೌದು. ಅಂದರೆ ಆ ಪ್ರಾಣಿ ಅಳಿವಿನ ಅಂಚಿನಲ್ಲಿತ್ತು. ಸರ್ಕಾರನೂ ಒಂದು ಪಟ್ಟಿ ಬಿಟ್ಟಿದೆ, ಸರ್ಕಾರನೂ ಸಹ ಒಂದು ಪಟ್ಟಿ ಬಿಟ್ಟಿದೆ. ಇಂತಹ ಪ್ರಾಣಿಗಳನ್ನು ನೀವು ಸಾಕಂಗಿಲ್ಲ, ಮನೇಲಿ ಇಟ್ಕೊಳಂಗಿಲ್ಲ, ಮಾರಂಗಿಲ್ಲ, ಸಾಗಿಸಂಗಿಲ್ಲ, ಮತ್ತು ಅದರ ಯಾವುದೇ ಒಂದು ದೇಹದ ಭಾಗವನ್ನು ನೀವು ಮನೇಲಿ ಅಥವಾ ನೀವು ಬಳಸಂಗಿಲ್ಲ ಅಂತ ಹೇಳಿದ್ದಾರೆ. ಸಂಭ್ರಮ್ ಶಾಂತಬಕ್ಕೂರಪ್ಪ ಆ ಥರ ಹೇಳಿದ್ದಾರೆ. ಅದನ್ನು ಮಾಡಿದ್ರೆ ಅದು ಪಟ್ಟಿನಿದೆ, ಕ್ಲಾಸ್ ನಂತರ ನೋಡೋಣ. ಹುಲಿ, ಸಿಂಹ, ಚಿರತೆ, ಕರಡಿ ಎಲ್ಲ ಬರ್ತಾವೆ ಅದರಲ್ಲಿ. ಪರ್ಮಿಷನ್ ತೊಗೊಬೇಕಂದ್ರೆ ಅದಕ್ಕೆ ಭಾಳಷ್ಟು ಇದಾವಪ್ಪ, ಕಂಡೀಷನ್ಸ್ ಇದ್ದಾವೆ. ನೀನು ಯಾರು ಅಂತ ಕೇಳ್ತಾರೆ ಮೊದಲು. ಆ ಪ್ರಾಣಿ ನೋಡ್ಕೊಳಕ್ಕೆ ನಿನಗೆ ಯೋಗ್ಯತೆ ಇದೆಯಾ? ಆ ಪ್ರಾಣಿ ದಿನಚರಿ ಆಹಾರವನ್ನು ಕೊಡಲಿಕ್ಕೆ ನಿನ್ನ ಕಡೆ ಆಗುತ್ತಾ? ನೀನು ಯಾಕೆ ಆ ಪ್ರಾಣಿ ಹಿಡ್ಕೊಬೇಕು? ಇದು ಭಾಳಷ್ಟಿದೆ ಕತೆ. ಅದಕ್ಕೆ ವಾರ್ಡನ್ ಅಂತ ಒಬ್ರು ಇರ್ತಾರೆ, ಅನಿಮಲ್ ವಾರ್ಡನ್ ಅಂತ ಒಬ್ಬರು, ರಾಜ್ಯಕ್ಕೊಬ್ಬರು, ಜಿಲ್ಲೆಗೊಬ್ಬರೇನೋ ಇರ್ತಾರೆ ಅವರು. ಅವರಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ಗದ್ದೆ ಭಾಗನ ಮುಂದುವರ್ಸೋಣ, ಜಲ್ದಿ ಟೈಮ್ ಆಗ್ತಾಯಿದೆ. ಅವುಗಳ ರಹಸ್ಯಮಯ ಲಾಲಾರಸವು, ಲಾಲಾರಸ ಅಂದರೆ ಮಕ್ಕಳೇ ಜೊಲ್ಲು, ಬಾಯೊಳಗೆ ಜೊಲ್ಲು ಅಂತೀವಲ್ಲ ನಾವು ಬೇಕಾ ನಿಮಗೆ? ಅದು ಬರ್ಸ್ತೀನಿ ನೋಡ್ರಿ. ಜಸ್ಟ್ ಹಾಗೆ ನೀವೇ ಮನಸ್ಸಲ್ಲಿ ಅಂದ್ಕೊಳ್ಳಿ. ಈಗ ತಾನೇ ಚೆನ್ನಾಗಿರುವ ಒಂದು ಉಪ್ಪಿನಕಾಯಿಯ ತುಂಡನ್ನು ಕೈಯ ಮೇಲೆ ಹಾಕಿಕೊಳ್ಳುತ್ತಿದ್ದೀರಿ. ತಪ್ಪನೇ ಒಂದು ಪೀಸ್ ಬಿದ್ದುಬಿಡ್ತು. ಆ ಉಪ್ಪಿನಕಾಯಿಯನ್ನು ನೀವು ಬಾಯೊಳಗೆ ಹಾಕೊಂಡ್ಬಿಡ್ತೀರಿ. ಕೆಂಪಗಿದೆ, ಹುಳಿ ಆಗಿದೆ, ಉಪ್ಪಾಗಿದೆ. ಈಗ ಬಾಯೊಳಗೆ ಸ್ವಲ್ಪ ನೀರು ಬರ್ತಾ ಇದೆ, ಅದಕ್ಕೆ ಲಾಲಾರಸ ಅಂತ ಕರೀತಾರೆ. ಲಾಲಾರಸವು ಯಾರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ, ನೀವೆಲ್ಲ ನಿದ್ದೆ ಹೊಡಿತಿದ್ದೀರ ಅಂತ ಅರ್ಥ. ಅವುಗಳ ರಹಸ್ಯಮಯ ಲಾಲಾರಸವು ಮಾರಕವಾದ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ತುಂಬಿದೆ. ಹಲೋ ತರುಣ್ ಬಡ್ನಿ ಪ್ಲೀಸ್. ಅದು ಇವುಗಳಿಗೆ ಇದು ಅವುಗಳಿಗೆ ದುರ್ಬಲ ಬೇಟೆಯನ್ನು ಸುಲಭವಾಗಿ ಅಧೀನಪಡಿಸಲು ಉಪಯೋಗಕಾರಿ ಆಯುಧವಾಗಿ ಕಾರ್ಯನಿರ್ವಹಿಸುತ್ತದೆ. ಅವು ಮೊದಲು ನೋಟಕ್ಕೆ ಭಯಾನಕವಾಗಿ ಮತ್ತು ಭಯಂಕರವಾಗಿ ಕಾಣಿಸಿದರೂ ಕೊಮೊಡೋ ಡ್ರ್ಯಾಗನ್ಗಳು ವಾಸ್ತವವಾಗಿ ಅತ್ಯಂತ ಎಚ್ಚರಿಕೆಯುಳ್ಳ ಮತ್ತು ಸಂಕೋಚ ಪಡುವಂತಹ ಸ್ವಭಾವವನ್ನು ಹೊಂದಿದೆ.
ದುರಾದೃಷ್ಟಕರವಾಗಿ ಮತ್ತು ಹೃದಯ ವಿದ್ರಾವಕವಾಗಿ ಅಂದರೆ ಎದೆಯನ್ನೇ ಕಿವುಚುವಂತಷ್ಟು, ಹೃದಯ ವಿದ್ರಾವಕವಾಗಿ, ಎದೆ ಒಡೆದೋಗುವಷ್ಟು ಬೇಜಾರಾಗುವ ಸಂಗತಿ, ಹೃದಯ ವಿದ್ರಾವಕವಾಗಿ ಮನುಷ್ಯನ ಚಟುವಟಿಕೆಗಳಿಂದಾಗುವ ವಾಸಸ್ಥಾನ ವಿನಾಶ ಮತ್ತು ಅನಧಿಕೃತ ಬೇಟೆಯಿಂದಾಗಿ ಈ ಅಮೂಲ್ಯ ಪ್ರಾಣಿಗಳು ಇಂದು ಗಂಭೀರ ಅಳಿವಿನ ಅಪಾಯದಲ್ಲಿವೆ, ಅಳಿವಿನ ಅಂಚಿನಲ್ಲಿವೆ. ಡೋಡೋ ಕತೆ ಗೊತ್ತಲ್ವಾ? ಪರಿ ಡೋಡೋ ಕತೆ ಹೇಳಿದ್ವಿ ನಾವು. ಡೋಡೋ ಅಳಿವಿನ ಅಂಚಿನ ಡೋಡೋ, ಇದು ಸಮ್ಮರ್ ಕ್ಯಾಂಪಲ್ಲಿ ಹೇಳಿದ್ವಲ್ಲ. ಓಕೆ, ಆಮೇಲೆ ಹೇಳ್ತೀನಿ ಮತ್ತೆ ಬೇಕಾದರೆ. ಸಮರ್ಪಿತ ಜೀವಶಾಸ್ತ್ರಜ್ಞರು ಮತ್ತು ಪರಿಸರ ಸಂರಕ್ಷಣಾಕಾರರು ಈ ಅನನ್ಯ ಮತ್ತು ಮಹತ್ವದ ಪ್ರಾಣಿಗಳನ್ನು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಸಂರಕ್ಷಿಸಲು ಅವಿರಾಮವಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಅವಿರಾಮ ಅಂದರೆ ಹಾಂ, ವೆರಿ ಗುಡ್. ವಿರಾಮ ಇಲ್ಲದೆ. ವಿರಾಮ ಅಂದ್ರೇನು? ವಿರಾಮ ಅಂದ್ರೇನು? ವಿರಾಮ, ರೆಸ್ಟ್, ಆರಾಮ. ಓಕೆ, ನೋಡ್ರಿಪ್ಪ, ಈ ಜಾಗದಲ್ಲಿ ಕಂಡು ಬರುತ್ತೆ ಭೂಮಿಯಲ್ಲಿ ಕೊಮೊಡೋ ಡ್ರ್ಯಾಗನ್ಸ್. ಇಂಡೋನೇಷ್ಯಾದಲ್ಲಿ, ಮಕ್ಕಳು, ಇಂಡೋನೇಷ್ಯಾ ಅನ್ನೋದೊಂದು ದೇಶ, ಆ ದೇಶದಲ್ಲಿ 10,000ಕ್ಕೂ ಹೆಚ್ಚು ದ್ವೀಪಗಳಿದಾವೆ. ಅದು ದ್ವೀಪ ರಾಷ್ಟ್ರ. ಇಂಡೋನೇಷ್ಯಾ ನೋಡ್ರಿ, ದ್ವೀಪ ರಾಷ್ಟ್ರ, ಸುತ್ತಲೂ ನೀರಿನಿಂದ ಆವರಿಸಿದೆ. ಆ ದೇಶ ಸುಮಾರು 10,000ಕ್ಕೂ ಹೆಚ್ಚು ದ್ವೀಪಗಳಿಂದ ಆಗಿದೆ ಅದು. ಬನ್ನಿ ಮುಂದೆ ಹೋಗೋಣ. ಸಮಾನಾರ್ಥಕ ಪದಗಳು. ನಿಪುಣ ಅಂದರೆ ಸರಿ ಕುರುಪ. ನಿಪುಣ ಅಂದರೆ ಪರಿಣಿತ, ಜಾಣ, ಚತುರ ಎಲ್ಲ ಬರ್ತದೆ. ಪರಿಣಿತ ಆಗಬೇಕಿತ್ತಲ್ಲ, ಪರಿಣಿತ. ಓಕೆ, ಪರಿಣಿತ, ಗುಡ್. ಅವಿರಾಮ, ನಿರಂತರ, ವಿರಾಮವಿಲ್ಲದೆ, ಅದು ಸರಿ ಕಂದ, ಅದು ಸರಿ. ದೈತ್ಯಾಕಾರ ಅಂದರೆ, ಲಾಲಾರಸ ಅಂದರೆ ಆಶ್ಚರ್ಯ, ವಿಸ್ಮಯ, ಫ್ಯಾಂಟಾಸ್ಟಿಕ್. ವಿರುದ್ಧಾರ್ಥಕ ಪದಗಳು. ನಿಪುಣಗೆ ಅನಿಪುಣ, ಅವಿರಾಮಗೆ ವಿರಾಮ. ದೈತ್ಯಾಕಾರ ಅಂದರೆ ದೈತ್ಯಾಕಾರದ ವಿರುದ್ಧ ಪದ ಕ್ಷುದ್ರಾಕಾರ. ಕ್ಷುದ್ರ ಅಂದರೆ ಚಿಕ್ಕದು, ದೈತ್ಯ ಅಂದರೆ ದೊಡ್ಡದು. ಆಶ್ಚರ್ಯ ಸಾಮಾನ್ಯ, ಏನು ಹೊಸದೇನಿಲ್ಲ, ಸಾಮಾನ್ಯ ಅಂತ ಹೇಳ್ಬೋದು ನಾವು. ಓಹ್, ಅರೆ ನಿಧಾನ ಮಾರೇರಿ, ಎದುರಿಸೇ ಬಿಡ್ತೀರಾ ನೀವು. ನಿಪುಣ ಪದಕ್ಕೆ ಸಮಾನಾರ್ಥಕ ಪದ ಯಾವುದು? ಪ್ರವೀಣ, ಕುಶಲ, ದಕ್ಷ, ಅಪರಿಪಕ್ವ. ಪ್ರವೀಣ ಬರ್ತದೆ. ಒಂದು ರೀತಿ ಹಲ್ಲಿ ಇದೆ, ಅದು ನೀರಿನ ಒಳಗೆ ಹೋಗ್ತದೆ, ಅರ್ಧ ಗಂಟೆಗಳ ಕಾಲ ಅಲ್ಲೇ ಇರ್ತದೆ. ಅದಕ್ಕೆ ನೀರಿನೊಳಗೆ ಉಸಿರಾಡಕ್ಕೆ ಬರಲ್ಲ. ಅದು ತನ್ನ ತಲೆಯ ಮೇಲೆ ಮೂಗಿರುತ್ತಲ್ಲ, ಒಂದು ಸಣ್ಣದಾದ ಈ ಥರದೊಂದು ಗುಳ್ಳೆ ತಯಾರು ಮಾಡ್ಕೊಳುತ್ತೆ. ಆ ಗುಳ್ಳೆನೇ ಪದೇ ಪದೇ ವಾಪಸ್ಸು ಉಸಿರೇಳ್ಕೊಳ್ಳುತ್ತೆ, ಉಸಿರು ಬಿಡುತ್ತೆ, ಉಸಿರೇಳ್ಕೊಳ್ಳುತ್ತೆ, ಉಸಿರು ಬಿಡುತ್ತೆ. ಅಲ್ಲಿ ಮುಂದಿರುತ್ತಲ್ಲಮ್ಮ, ಅದಕ್ಕೆ ಮೇಲ್ಗಡೆ ಮುಂದಿರುತ್ತಲ್ಲ, ಬೇಟೆ ಆಡಲಿಕ್ಕೆ ಏನಾದರೂ ಆಹಾರನ ಸಂಗ್ರಹಣೆ ಮಾಡಿ ತಗೊಂಬರೋಕ್ಕೆ, ತಿನ್ನೋದಕ್ಕೆ. ಸೊ ನೀರೊಳಗೆ ಅರ್ಧ ಗಂಟೆಗಳ ಕಾಲ ಅದು ಬದುಕಬಲ್ಲದು. ಅದು ಹೇಗೆ ಒಂದು ಸಣ್ಣ ಗಾಳಿಯ ಚೀಲವನ್ನು ತನ್ನ ಮೂಗಿನ ಮೇಲೆ ಇಟ್ಕೊಂಡಿರುತ್ತದು. ನೀರೊಳಗೆ ಹೋದಾಗ ಈ ಥರ ಹೊರಗೆ ಬರುತ್ತದು. ಅದರಲ್ಲೇ ಉಸಿರು ಬಿಡುತ್ತೆ, ಉಸಿರು ಎಳ್ಕೊಳುತ್ತೆ, ಉಸಿರು ಬಿಡುತ್ತೆ, ಉಸಿರು ಎಳ್ಕೊಳುತ್ತೆ. ಈ ಥರ ಇದೆ ಇದು. ಸೊ ಎಂತಹ ನಿಪುಣ ಹಲ್ಲಿ ನೋಡ್ರಿ ಇದು. ಕೊಮೊಡೋ ಡ್ರ್ಯಾಗನ್ಗಳು ಭೂಮಂಡಲದ ಮೇಲಿನ ಅತ್ಯಂತ ಡ್ಯಾಶ್ ಸರೀಸೃಪವೆಂಬ ಕೀರ್ತಿಯನ್ನು ಹೊಂದಿದೆ. ಇದೆಯಾ ಇಲ್ಲಿ? ದೈತ್ಯಾಕಾರದ ಸರೀಸೃಪ ಅಲ್ವಾ ಮಕ್ಕಳೇ? ದೈತ್ಯಾಕಾರದ ಸರೀಸೃಪಗಳೆಂಬ, ದೊಡ್ಡದಾದರೆ ಇಷ್ಟ ಆಗ್ತದೆ. ನರಗಳಿದೆ ಆ ಥರ, ಸ್ವಲ್ಪ ಕಾಲ್ಪನಿಕನೂ ಇದೆ ಅದರಲ್ಲಿ. ನಿಜವಾದ ಕೊಮೊಡೋ ಡ್ರ್ಯಾಗನ್ ಇದೆ ನೋಡ್ರಿ. ಅವುಗಳ ಲಾಲಾರಸವು ಡ್ಯಾಶ್ ಬ್ಯಾಕ್ಟೀರಿಯಾಗಳಿಂದ ತುಂಬಿದೆ. ಎಂತಹ ಬ್ಯಾಕ್ಟೀರಿಯಾಗಳಿಂದ? ಎಲ್ಲಿದೆ ಮಕ್ಕಳೇ? ಮಾರಕವಾದ, ಹಾನಿಕಾರಕವಾದ ಬ್ಯಾಕ್ಟೀರಿಯಾಗಳಿಂದ ತುಂಬಿದೆ. ಇದು ನಿಜವಾದ ಕೊಮೊಡೋ ಡ್ರ್ಯಾಗನ್. ಇದು ಹೌದು, ನೋಡೋಕ್ಕೆ ಸ್ವಲ್ಪ ಮೊಸಳೆ ಥರ ಇರುತ್ತೆ. ಇವು ಸಹ ನಿಜವಾದ ಕೊಮೊಡೋ ಡ್ರ್ಯಾಗನ್ಗಳೇ. ಅವಿರಾಮ ಪದಕ್ಕೆ ವಿರುದ್ಧಾರ್ಥಕ ಪದ. ಅವಿರಾಮ ಪದಕ್ಕೆ ವಿರುದ್ಧಾರ್ಥಕ ಪದ ವಿರಾಮ. ವೆರಿ ಗುಡ್. ಸಹಜವಾಗಿ ಅವು ಎಂಥವು? ಸಂಕುಚಿತ ಭಾವನೆ ಉಳ್ಳವು, ಹೌದಲ್ವಾ? ಎಲ್ಲಿದೆ ಇದು? ಅವು ಮೊದಲ ನೋಟಕ್ಕೆ ಭಯಾನಕವಾಗಿ ಮತ್ತು ಅತ್ಯಂತ ಎಚ್ಚರಿಕೆಯುಳ್ಳ ಮತ್ತು ಸಂಕೋಚ ಪಡುವಂತಹ ಸ್ವಭಾವ ಅಲ್ಲ, ಕ್ಷಮಿಸಿ, ನಾನೊಂದು ಲೈನ್ ಎಗರಿಸ್ಬಿಟ್ಟೆ. ಅವು ಮೊದಲ ನೋಟಕ್ಕೆ ಭಯಾನಕವಾಗಿ ಮತ್ತು ಭಯಂಕರವಾಗಿ ಕಾಣಿಸಿದರೂ
ಕೊಮೊಡೋ ಡ್ರ್ಯಾಗನ್ಗಳು ವಾಸ್ತವವಾಗಿ ಅತ್ಯಂತ ಎಚ್ಚರಿಕೆಯುಳ್ಳ ಮತ್ತು ಸಂಕೋಚ ಪಡುವಂತಹ ಸ್ವಭಾವವನ್ನು ಹೊಂದಿದೆ. ಕರೆಕ್ಟಾ? ಸಂಕೋಚ ಸ್ವಭಾವವನ್ನು ಹೊಂದಿದ್ದಾವವು. ಯಾರಾದರೂ ಬಂದುಬಿಟ್ರೆ ಓಡೋಗ್ಬಿಡ್ತಾವೆ ಆ ಕಡೆಗೆ. ಅದಕ್ಕೆ ಹಸಿವಿತ್ತಪ್ಪ ಅಂದರೆ ನೀವೇ ಅದರ ಲಂಚು, ಡಿನ್ನರು, ಬ್ರೇಕ್ಫಾಸ್ಟು. ಅದು ಭಾಳ ಹಸ್ಕೊಂಡಿತ್ತಪ್ಪ ಅಂದರೆ ಅದು ಹತ್ರ ಹೋಗ್ಬಾರ್ದು. ಎಷ್ಟು ಅಂತ ಓಡ್ತೀಯಪ್ಪ. ದ್ವೀಪದ ತುಂಬ ಅವೇ ಅದಾವೆ, ಜೋರ ಓಡ್ತಾವೆ, ಮಿಂಚಿನ ವೇಗದಲ್ಲಿ ಓಡ್ತಾವೆ, ಪಟ್ 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 ಅಂತ ಓಡ್ಬಿಡ್ತಾವೆ. ಕೊಮೊಡೋ ಡ್ರ್ಯಾಗನ್ಗಳ ಸ್ವಭಾವದ ಬಗ್ಗೆ ಏನು ನಿಜ? ಅವು ಯಾವಾಗಲೂ ಆಕ್ರಮಣಕಾರಿ, ಅವು ಸಂಕೋಚ ಪಡುವಂತಹವು, ಅವು ಮನುಷ್ಯರನ್ನು ಇಷ್ಟಪಡುತ್ತವೆ, ಅವು ಸಸ್ಯಾಹಾರಿಗಳು. ಅವು ಸಂಕೋಚ ಪಡುವಂತಹವು. ಕರೆಕ್ಟಾ? ಕರೆಕ್ಟ್ ಹೇಳಿದ್ದೇನಾ ಲಕ್ಷ್ಮಿ? ಸಮಸ್ಯೆ ಇದೆಯಾ? ಹಾಂ ಹಾಂ, ಸಂಕೋಚ ಅಂದರೆ ನಾಚಿಕೆ. ಯಾರು ಬಂದ ತಕ್ಷಣ ಒಳಗೋಗ್ಬಿಡೋದು ಆ ಥರ. ಅದು ಜಿಂಕೆ ಮರಿನ ತಿಂದ್ಬಿಟ್ಟದೆ. ರಿಯಲ್ ಫೋಟೋ ಜಿಂಕೆ ಮರಿನ ಬೇಟೆ ಆಡ್ಬಿಟ್ಟಿದ್ದಾವೆಲ್ಲ ಸೇರಿ. ಆಲ್ ರೈಟ್ ಮಕ್ಕಳೇ, ಭಾಷೆ ಕಿರುಪರೀಕ್ಷೆ 6ರ ವಿವರಣೆ ಇಷ್ಟು ಚರ್ಚೆಯೊಂದಿಗೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ಕಿರುಪರೀಕ್ಷೆ 7ರ ವಿವರಣೆ ನಾವು ನೀವೆಲ್ಲರೂ ನೋಡೋಣ. ಅಲ್ಲಿವರೆಗೂ ನೆನಪಿಡಿ, ಈಸಿ ಕ್ಲಾಸಸ್ ನಿಮ್ಮ